Welcome to Learn Commerce PU online classes. Don't forget to like our video and subscribe our YouTube channel for all the updates. ಆತ್ಮೀಯ ವಿದ್ಯಾರ್ಥಿಗಳು, ಇಂದಿನ ಆನ್ಲೈನ್ ತರಗತಿಗೆ ಸ್ವಾಗತ. ಕಳೆದ ತರಗತಿಗಳಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂಥ ಗದ್ಯ ಪಾಠವನ್ನು ನೋಡ್ತಾ ಇದ್ದೆವು. ಕನ್ನಡವನ್ನು ಕಟ್ಟುವ ಕೆಲಸ ಒಂದಷ್ಟು ವಿಚಾರಗಳು, ಅದರಲ್ಲೂ ಮುಖ್ಯವಾಗಿ ಈ ಪಾಠದ ಲೇಖಕರು ಡಾಕ್ಟರ್ ಹಾಮ ನಾಯಕ, ಇವರ ಭಾಷಣದ ಪ್ರತಿ ಇದು. ಆದ್ದರಿಂದ ಆರಂಭದಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಕನ್ನಡದ ಮೇಲೆ ಪ್ರೀತಿ ಹೇಗೆ ಉದ್ಭವಿಸಿತು ಅಂತ. ಕನ್ನಡದ ಮೇಲೆ ಈ ರೀತಿಯ ಆಸಕ್ತಿ ಬರೋದಕ್ಕೆ ಕಾರಣವೇನಾಯಿತು. ಭಾಷಣ ಮಾಡ್ತಾ ಇರೋದರಿಂದ ಅಲ್ಲಿದ್ದ ಜನಗಳಿಗೆ, ಬೀದರ್ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಮಾಡ್ತಾ ಇದ್ದಂಥ ಭಾಷಣ ಇದು. ಆದ್ದರಿಂದ ಅಲ್ಲಿದ್ದ ಜನಗಳಿಗೆ ಮೊದಲು ನನಗೆ ಯಾಕೆ ಕನ್ನಡದ ಮೇಲೆ ಪ್ರೀತಿ ಬಂತು ಅಂತ ಹೇಳ್ತಾ ಹೋಗಿದ್ದಾರೆ. ಅವರಿಗೆ ಕುವೆಂಪು ಇರ್ಬೋದು, ಮಾಸ್ತಿ, ಬೇಂದ್ರೆ, ಹಾಗೆ ಆಲೂರು ವೆಂಕಟರಾಯರು, ಮುದವೀಡರು, ಗಾಂಧಿ, ವಿನೋಬ ಭಾವೆ, ಇವರೆಲ್ಲರೂ ಬೇರೆ ಬೇರೆ ವ್ಯಕ್ತಿಗಳ ಚಿಂತನೆಗಳಿಂದ ಇವರಿಗೊಂದು ಕನ್ನಡದ ಪ್ರೀತಿ ಹುಟ್ಟಿರುವಂಥದ್ದು. ಆದ್ದರಿಂದ ಅದಕ್ಕಿಂತಲೂ ಮುಖ್ಯವಾಗಿ ಅವರು ಇನ್ನೊಂದು ವಿಷಯವನ್ನಲ್ಲಿ ಪ್ರಸ್ತಾಪಿಸ್ತಾರೆ. AR ಕೃಷ್ಣಶಾಸ್ತ್ರಿಗಳು ಮಾಡಿದಂಥ ಭಾಷಣದ ಪ್ರತಿ, ಅಲ್ಲಿದ್ದಂಥ ವಿಚಾರವನ್ನು ಓದಿದಾಗ ಇವರಿಗೆ ಒಂದು ಕಡೆ ಕೋಪವು, ಒಂದು ಕಡೆ ದುಃಖವು, ಮತ್ತೊಂದು ಕಡೆ ಅಸಹಾಯಕ ಪರಿಸ್ಥಿತಿ, ಈ ರೀತಿ ಸನ್ನಿವೇಶವನ್ನು ಎದುರಿಸಿದರು. ಈ ಎಲ್ಲ ಕಾರಣಗಳಿಂದಾಗಿ ಇವರಿಗೆ ಕನ್ನಡದ ಮೇಲೆ ಪ್ರೀತಿ ಹುಟ್ಟಲಿಕ್ಕೆ ಒಂದು ಕಾರಣವಾಯಿತು. ಅಂದರೆ ಅವರು ಹೇಳಿರುವಂಥದ್ದು ಮೊದಲನೇದಾಗಿ ಕನ್ನಡ ಪ್ರೀತಿ ಯಾವುದೋ ಸಂದರ್ಭದಲ್ಲಿ ಹುಟ್ಟಿದ್ದಲ್ಲ, ಅದು ಎಳವೆಯಿಂದಲೇ ಬಂದದ್ದು ಅಂತ. ಆದರೆ ಅದನ್ನು ಮತ್ತೆ ನೀರೆರೆದು ಪೋಷಿಸಿದ್ದು ಇಂತಹ ಬೆಳವಣಿಗೆಗಳು. ಇಷ್ಟು ಈ ಒಂದು ಭಾಗದಲ್ಲಿ ಅವರು ಆ ವಿಚಾರಗಳನ್ನು ಹೇಳಿದರು. ತದನಂತರದಲ್ಲಿ ಈಗ ಕನ್ನಡಕ್ಕೆ ಏನು ಕಷ್ಟದ ಪರಿಸ್ಥಿತಿ ಒದಗಿದೆ, ಕನ್ನಡದ ಪರಿಸ್ಥಿತಿ ಕರ್ನಾಟಕದಲ್ಲಿ ಹೇಗಿದೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗುತ್ತಾರೆ. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಿವೆ. ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು. ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನ, ರಾಜ, ರಾಣಿ, ರಾಜಕುಮಾರ ಎಲ್ಲ. ಮಿಕ್ಕ ಯಾವ ಭಾಷೆಯಾದರೂ ಇಲ್ಲಿ ಸೇವಕರ ಸ್ಥಾನದಲ್ಲಿ ಇರಬೇಕು. ಪ್ರತಿಯೊಂದು ಹಿಂದಿಯೇತರ ರಾಜ್ಯದಲ್ಲಿರುವ ಕೇಂದ್ರಾಡಳಿತ ಸಂಸ್ಥೆಗಳು, ಉದ್ಯಮಗಳು, ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆಗಳನ್ನು ಬಳಸದಿರುವುದರಿಂದ ತಮ್ಮಷ್ಟಕ್ಕೆ ದ್ವೀಪಗಳಾಗಿ ನಿಂತಿವೆ. ವಿಮಾನದಲ್ಲಿ ಮೊದಲ ಸಲ ಪ್ರಯಾಣ ಮಾಡಲು ಬಂದಿದ್ದ ನನ್ನ ಮಿತ್ರರೊಬ್ಬರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ನನ್ನನ್ನು ಕೇಳಿದರು, ಇದೇನು ಸಾರ್, ನಾವು ಎಲ್ಲಿದ್ದೇವೆ? ಇಲ್ಲಿ ಒಂದೂ ಕನ್ನಡ ಅಕ್ಷರವೇ ಕಾಣಿಸುವುದಿಲ್ಲವಲ್ಲ. ನಾನೆಂದೆ, ಕಾಣಿಸದೆ ಏನು, ಅಲ್ಲಿ ನೋಡಿ ಕಕ್ಕಸಿನ ಮೇಲೆ ಕನ್ನಡದಲ್ಲಿ ಗಂಡಸರು ಹೆಂಗಸರು ಎಂದು ಬರೆದಿದ್ದಾರಲ್ಲ. ಇದು ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸುವ ಮರ್ಯಾದೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನೆಗಳಿಲ್ಲದಿದ್ದರೆ ಇನ್ನು ಯಾವ ಕಡೆ ಇರುವುದು ಸಾಧ್ಯ? ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಪ್ರಾದೇಶಿಕ ಭಾಷೆಗಳಲ್ಲಿರುವುದು ಅಗತ್ಯ. ಇಂಗ್ಲಿಷ್, ಹಿಂದಿ ಬಾರದವರು ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದೆ? ಬೆಂಗಳೂರು, ಮಂಗಳೂರು, ಬೆಳಗಾವಿ ವಿಮಾನ ನಿಲ್ದಾಣಗಳಿಂದ ಹೊರಡುವ ಮತ್ತು ಅಲ್ಲಿಗೆ ಬರುವ ವಿಮಾನಗಳೊಳಗಿನ ಪ್ರಕಟಣೆಗಳು ಕನ್ನಡದಲ್ಲಿರಬೇಕು. ಇದೇನು ಬಹು ಖರ್ಚಿನ ಭಾರಿ ದೊಡ್ಡ ಕೆಲಸವಲ್ಲ. ಬಹುಭಾಷೆಗಳ ಈ ರಾಷ್ಟ್ರದಲ್ಲಿ ನಾವು ಒಡೆಯದೆ ಬಾಳಬೇಕಾದರೆ ಎಲ್ಲ ಭಾಷೆಗಳ ಸಮಾನ ಬಳಕೆ, ಎಲ್ಲ ಭಾಷೆಗಳಲ್ಲಿ ಸಮಾನ ಗೌರವ ಅತ್ಯಗತ್ಯ. ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿ ಇರುತ್ತದೋ ಆ ರಾಜ್ಯದ ಭಾಷೆಯನ್ನು ಅದು ಅಲ್ಲಿನ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಬೇಕು. ಆ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರದ ನೌಕರರು ಆ ರಾಜ್ಯದ ಭಾಷೆಯನ್ನು ಬಲ್ಲವರಾಗಿರಬೇಕು ಎಂದು ರಾಜಮನ್ನಾರ್ ಸಮಿತಿಯ ವರದಿ ಹೇಳಿದೆ. ಆದುದರಿಂದ ಆ ಭಾಷೆಯ ಸಮಸ್ಯೆ ಕೇಂದ್ರ ರಾಜ್ಯಗಳ ಸಂಬಂಧದಲ್ಲಿ ಬಹಳ ಮುಖ್ಯ ವಿಷಯವಾಗಿದೆ. ಇಂಗ್ಲಿಷ್ ಮತ್ತು ಹಿಂದಿ ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ತಾ ಇದೆ. ಇವತ್ತು ಭಾರತ ಅನೇಕ ರಾಜ್ಯಗಳ ಒಕ್ಕೂಟ, ಭಾರತ ದೇಶ ಅನ್ನುವಂಥದ್ದು ಅನೇಕ ರಾಜ್ಯಗಳು ಸೇರಿ ರಚನೆಯಾಗಿರುವಂಥದ್ದು ಈ ದೇಶ. ಆ ರಾಜ್ಯಗಳನ್ನು ಯಾವ ರೀತಿ ರಚನೆ ಮಾಡಿದ್ರು ಅಂತ ಹೇಳಿದ್ರೆ, ಒಂದಷ್ಟು ರಾಜ್ಯಗಳನ್ನು ಭಾಷೆಗಳ ಆಧಾರದಲ್ಲಿ ರಚನೆಯಾಯಿತು.
ಅದರಲ್ಲಿ ಭಾಷೆಗಳ ಆಧಾರದಲ್ಲಿ ರಚನೆಯಾದ ಮೊದಲ ರಾಜ್ಯ ಆಂಧ್ರ ಪ್ರದೇಶ. ಆನಂತರ ಎಲ್ಲ ರಾಜ್ಯಗಳು ರಚನೆಯಾಗುತ್ತಾ ಬಂದು ಅದರ ಕರ್ನಾಟಕ ಕೂಡ ಒಂದು. ಕನ್ನಡ ಮಾತನಾಡುವವರ ಆ ಒಂದು ಪ್ರದೇಶ ಏನಿತ್ತು ಅದು ಕರ್ನಾಟಕ, ಮೈಸೂರು ರಾಜ್ಯ ಅಂತ ಆಯಿತು, ನಂತರ ಕರ್ನಾಟಕ ಅಂತ ಆಯಿತು. ಹಾಗೆ ಪಕ್ಕದ ಕೇರಳ, ತಮಿಳುನಾಡು, ಹಾಗೆ ಮಹಾರಾಷ್ಟ್ರ, ಹೀಗೆ ಪಶ್ಚಿಮ ಬಂಗಾಳ ಇರ್ಬೋದು, ಒರಿಸ್ಸಾ ಇರ್ಬೋದು, ಬಿಹಾರ ಇರ್ಬೋದು, ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವ ಆಧಾರದ ಮೇಲೆ ರಾಜ್ಯಗಳನ್ನಾಗಿ ವಿಂಗಡಣೆ ಮಾಡಲಾಯಿತು. ಈಗ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಈ ಪ್ರಾದೇಶಿಕ ಭಾಷೆಗಳಿರುವಲ್ಲೆಲ್ಲ ಆ ಸ್ಥಾನವನ್ನ ಹಿಂದಿ ಮತ್ತು ಇಂಗ್ಲಿಷ್ ಆಕ್ರಮಿಸ್ತಾ ಇವೆ. ಪ್ರತಿಯೊಂದು ನೀವು ಯಾವುದೇ ಈಗ ಕರ್ನಾಟಕದಲ್ಲಿ ಹೋದರೂ ಕೂಡ ಇಲ್ಲಿ ಎಲ್ಲವೂ ಕೆಲಸ ಕಾರ್ಯಗಳು ನಡೆಯುವಂಥದ್ದು ಇಂಗ್ಲಿಷ್ನಲ್ಲಿ. ಒಂದು ಬ್ಯಾಂಕಿಗೆ ಹೋದರೆ ಅಲ್ಲಿ ಇಂಗ್ಲಿಷ್, ಹಿಂದಿ ಇರೋದು ಕರ್ನಾಟಕದಲ್ಲಿ ಬ್ಯಾಂಕ್ಗಳು, ಆದರೆ ಅಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆ ಇಲ್ಲ, ಹೀಗಾಗಿ ಬಿಟ್ಟಿದೆ. ಹೀಗೆ ಕರ್ನಾಟಕದ ಉದಾಹರಣೆ ತಗೊಂಡ್ರೆ ಕನ್ನಡ ಇರಬೇಕಾದ ಜಾಗವನ್ನ ಈ ಇಂಗ್ಲಿಷ್ ಮತ್ತು ಹಿಂದಿಗಳು ಆಕ್ರಮಿಸಿಕೊಳ್ಳುತ್ತಾ ಇವೆ. ಅವರು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಯಾವ್ಯಾವ ಭಾಷೆಗೆ ಯಾವ್ಯಾವ ಸ್ಥಾನವಿರಬೇಕು ಆ ಮರ್ಯಾದೆಯನ್ನು ನಾವು ಮೀರಬಾರದು. ಪ್ರತಿಯೊಂದು ಭಾಷೆಗೂ ಅದರದೇ ಆದಂಥ ಗೌರವ ಸ್ಥಾನಮಾನಗಳಿವೆ, ಅದನ್ನು ನಾವು ಮೀರಬಾರದು. ನಾವು ಇನ್ನೊಂದು ಭಾಷೆಯನ್ನು ತುಚ್ಛವಾಗಿ ಕಾಣಬಾರದು, ಕೇವಲವಾಗಿ ಕಾಣಬಾರದು. ಅಯ್ಯೋ ಕರ್ನಾಟಕದಲ್ಲಿ ಕನ್ನಡ ಮಾತ್ರ, ಇಂಗ್ಲಿಷ್ ಹಿಂದಿ ಅದು ಕೆಟ್ಟದ್ದು, ಆ ರೀತಿಯ ಭಾವನೆ ಇರಬಾರದು. ಎಲ್ಲ ಭಾಷೆಗಳಿಗೂ ಒಂದು ಗೌರವ ಅನ್ನುವಂಥದ್ದು ಇರ್ತದೆ, ಆದರೆ ಆ ಗೌರವ ಸ್ಥಾನಮಾನವನ್ನು ಮೀರಬಾರದು. ಕರ್ನಾಟಕದಲ್ಲಿ ಕನ್ನಡ ಮೊದಲು, ಅದನ್ನೂ ಮೀರಬಾರದು ನಾವು. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ ಎಲ್ಲವೂ. ಕನ್ನಡದಲ್ಲಿ ರಾಜ ಯಾರು, ರಾಣಿ ಯಾರು, ರಾಜಕುಮಾರ ಯಾರು, ಇಲ್ಲಿ ಪ್ರಥಮ ಯಾವುದು, ಪ್ರಧಾನ ಯಾವುದು ಕೇಳಿದ್ರೆ ಅದು ಕನ್ನಡ. ಉಳಿದದ್ದೆಲ್ಲ ಸೇವಕನ ಸ್ಥಾನದಲ್ಲಿ ಇರಬೇಕು ಅಂತ, ಅಂದ್ರೆ ಆ ನಂತರದ ಸ್ಥಾನಮಾನದಲ್ಲಿ ಇರಬೇಕು. ಇದು ಇವರು ಹೇಳುವಂಥದ್ದು. ಬೇರೆ ಭಾಷೆಗಳು ಬೇಡ ಅಂತ ಹೇಳೋದಿಲ್ಲ, ಎಲ್ಲ ಭಾಷೆಗಳು ಬೇಕು. ಯಾಕೆಂತ ಹೇಳಿದ್ರೆ ಎಲ್ಲ ಭಾಷೆಗಳು, ಈ ಪ್ರಪಂಚದಲ್ಲಿರುವ ಭಾಷೆಗಳು ಬಹುಶಃ ಅದೊಂದೊಂದು ರೀತಿಯ ವರ ಇದ್ದಾಗೆ, ದೇವರು ಕೊಟ್ಟ ವರ ಇದ್ದಾಗೆ. ಯಾಕಂತ ಹೇಳಿದ್ರೆ ಯಾವುದೇ ಭಾಷೆಯನ್ನು ನಮ್ಗೆ ಈಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ, ನಮ್ಮ ಹಿರಿಯರು ಸೃಷ್ಟಿ ಮಾಡಿಕೊಟ್ಟಂತಹ ಭಾಷೆಗಳು. ಆದ್ದರಿಂದ ಎಲ್ಲ ಭಾಷೆಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಆದರೆ ಕರ್ನಾಟಕದ ವಿಚಾರ ಬಂದಾಗ ಇಲ್ಲಿ ಕನ್ನಡ ಪ್ರಧಾನವಾಗಿರಬೇಕು, ರಾಜರಾಣಿ ಎಲ್ಲವೂ ಕನ್ನಡವೇ ಆಗಿರಬೇಕು. ಈಗ ಏನಾಗಿದೆ, ಇಲ್ಲಿ ಇಂಗ್ಲಿಷ್ ರಾಜ, ಹಿಂದಿ ಎನ್ನುವಂಥದ್ದು ರಾಣಿಯಾಗಿ ಬಿಟ್ಟಿದೆ. ಕನ್ನಡ ಸೇವಕನ ಸ್ಥಾನದಲ್ಲಿ ಇದೆ, ಇದಾಗಬಾರದು. ಜೊತೆಗೆ ಇಲ್ಲಿ ಸೇವಕ ಸ್ಥಾನದಲ್ಲಿರಬೇಕು ಉಳಿದ ಭಾಷೆಗಳು. ಪ್ರತಿಯೊಂದು ಹಿಂದಿಯೇತರ ರಾಜ್ಯದಲ್ಲಿರುವ ಕೇಂದ್ರಾಡಳಿತ ಸಂಸ್ಥೆಗಳು, ಉದ್ಯಮಗಳು, ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆಗಳನ್ನು ಬಳಸದಿರುವುದರಿಂದ ತಮ್ಮಷ್ಟಕ್ಕೆ ದ್ವೀಪಗಳಾಗಿ ನಿಂತಿವೆ. ಇನ್ನು ಭಾರತವನ್ನ ರಾಜ್ಯಗಳಾಗಿ ವಿಂಗಡಣೆ ಮಾಡುವಾಗ ಒಂದಷ್ಟು ಪ್ರದೇಶಗಳನ್ನ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಣೆ ಮಾಡಿದ್ರು. ಅಂದ್ರೆ ಅವುಗಳು ರಾಜ್ಯಗಳ ಹಾಗೆ ಇದ್ರೂ ಕೂಡ ಅವುಗಳ ಆಡಳಿತ ನೋಡಿಕೊಳ್ಳುವಂಥದ್ದು ಕೇಂದ್ರ ಸರ್ಕಾರ. ಕೆಲವೊಂದನ್ನ ನೇರವಾಗಿ ಕೇಂದ್ರ ಸರ್ಕಾರ ನೋಡಿಕೊಳ್ಳುತ್ತದೆ, ಕೆಲವೊಂದಲ್ಲಿ ಮುಖ್ಯಮಂತ್ರಿಗಳು ಅಂತ ಇರ್ತಾರೆ, ಅಲ್ಲಿಯ ಮಂತ್ರಿಮಂಡಲ ಇರ್ತದೆ. ಈಗ ಅಂಡಮಾನ್, ನಿಕೋಬಾರ್, ಲಕ್ಷದ್ವೀಪಗಳು, ಚಂಡೀಗಢ, ಇವುಗಳೆಲ್ಲ ಏನು ಅಂತ ಹೇಳಿದ್ರೆ ನೇರವಾಗಿ ಕೇಂದ್ರ ಸರ್ಕಾರದ ಆಳ್ವಿಕೆಯಲ್ಲಿರುವಂಥದ್ದು. ಇನ್ನು ಕೆಲವು ಇವೆ, ಉದಾಹರಣೆಗೆ ದೆಹಲಿ, ಇದೆಲ್ಲ ಕೇಂದ್ರ ಸರ್ಕಾರ, ಕೇಂದ್ರ ಆಡಳಿತದಲ್ಲಿ ಇದ್ರೂ ಕೂಡ ಅಲ್ಲಿಗೆ ಪ್ರತ್ಯೇಕವಾದಂತಹ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಇದೆ. ಏನೇ ಆದರೂ ಕೇಂದ್ರಾಡಳಿತ ಪ್ರದೇಶಗಳು. ಆದರೆ ಈ ಕೇಂದ್ರಾಡಳಿತ ಪ್ರದೇಶಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅದು ಎಲ್ಲೇ ಇದ್ರೂ ಕೂಡ ಅಲ್ಲಿ ಈಗ ಬಳಕೆಯಲ್ಲಿರೋದು ಹಿಂದಿ, ಇಂಗ್ಲಿಷ್. ಅಲ್ಲಿ ಯಾರು ಅಲ್ಲಿ ಪ್ರಾದೇಶಿಕ ಭಾಷೆಗಳನ್ನು ಕಲೀಲಿಲ್ಲ. ಆದ್ದರಿಂದ ನಮ್ಮ ದೇಶದಲ್ಲಿ ಈ ಕೇಂದ್ರಾಡಳಿತ ಪ್ರದೇಶಗಳು ಹೇಗಿದೆ ಅಂತ ಹೇಳಿದ್ರೆ ಯಾವುದೋ ಸಮುದ್ರದ ಮಧ್ಯೆ ಇರುವ ಒಂದು ದ್ವೀಪದ ಹಾಗೆ ಇವೆ. ದ್ವೀಪ, ಐಲ್ಯಾಂಡ್ ಅಂತ ಕರಿತೇವಲ್ವ, ದೀಪ ಅಂತ ಹೇಳಿದ್ರೆ ಗೊತ್ತುಂಟು ನಮಗೆ. ಇಲ್ಲಿ ದ್ವೀಪ, ಸಮುದ್ರದ ಮಧ್ಯೆ ಇರುವಂತಹ ಭೂಭಾಗ, ಅದನ್ನ ದ್ವೀಪ ಅಂತ ಕರಿತೇವೆ. ಈ ದ್ವೀಪಗಳು ಸಮುದ್ರದ ಮಧ್ಯೆ ಇದ್ರೆ ಅಲ್ಲಿಯ ಸಂಪರ್ಕ ಯಾರಿಗೂ ಇರೋದಿಲ್ಲ. ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಈಗ ಹಾಗೆ ಆಗಿಬಿಟ್ಟಿವೆ, ಸಂಪರ್ಕವಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿಯ ಭಾಷೆಗಳನ್ನು ಮಾತನಾಡುವುದೇ ಇಲ್ಲ ಯಾರು ಕೂಡ, ಇಂಗ್ಲಿಷ್ ಮತ್ತು ಹಿಂದಿಯನ್ನು ಮಾತ್ರ ಮಾತನಾಡುವಂಥದ್ದು. ವಿಮಾನದಲ್ಲಿ ಮೊದಲ ಸಲ ಪ್ರಯಾಣ ಮಾಡ್ತಾ ಇದ್ದಂಥ ಇವರ ಮಿತ್ರರೊಬ್ಬರು ಬೆಂಗಳೂರು ವಿಮಾನ ನಿಲ್ದಾಣ, ಇವತ್ತದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಆಗಿದೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ ಅದು. ಆವಾಗ ಬೆಂಗಳೂರು ವಿಮಾನ ನಿಲ್ದಾಣ ಅಂತ ಇತ್ತು. ಈಗ ಪ್ರತ್ಯೇಕವಾಗಿ ದೊಡ್ಡ ವಿಮಾನ ನಿಲ್ದಾಣವನ್ನು ರಚನೆ ಮಾಡಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ.
ಇವರ ಆ ಕಾಲದಲ್ಲಿ ಇದನ್ನು ಬೀದರ್ ಸಾಹಿತ್ಯ ಸಮ್ಮೇಳನ ನಡೆದಂಥ ಕಾಲಕ್ಕಿಂತ ಅದಕ್ಕಿಂತ ಮೊದಲು ಅಂದರೆ 1985ರಲ್ಲಿ ಈ ಸಮ್ಮೇಳನ ನಡೆದಿರುವಂಥದ್ದು. ಅದಕ್ಕಿಂತ ಮೊದಲು ಆವಾಗ ಬೆಂಗಳೂರು ವಿಮಾನ ನಿಲ್ದಾಣ ಏನು ತುಂಬ ಮುಂದುವರೆದಿರಲಿಕ್ಕಿಲ್ಲ. ಹೀಗೆ ಅಲ್ಲಿ ಇವರ ಸ್ನೇಹಿತರು ಕೇಳ್ತಾರಂತೆ, ಏನು ಎಲ್ಲಿದ್ದೇವೆ ನಾವು, ಎಲ್ಲಿಯೂ ಕನ್ನಡವೇ ಕಾಣಿಸುವುದಿಲ್ವಲ್ಲ, ಅಂದರೆ ನಾವು ಕರ್ನಾಟಕದಲ್ಲಿದ್ದೇವೋ ಬೇರೆ ರಾಜ್ಯದಲ್ಲಿದ್ದೇವೋ, ಯಾಕಂದರೆ ಕನ್ನಡವೇ ಕಾಣಿಸ್ತಾ ಇಲ್ಲ. ಅದಕ್ಕೆ ಇವರು ಹೇಳ್ತಾರಂತೆ, ಯಾರು ಹೇಳಿದ್ದು ಕನ್ನಡ ಇಲ್ಲ ಅಂತ, ನೋಡಿ ಅಲ್ಲಿ ಕಕ್ಕಸಿನ ಮೇಲೆ ಬರೆದಿದ್ದಾರಲ್ಲ, ಅಂದರೆ ಟಾಯ್ಲೆಟ್ ಅಲ್ಲಿ ಬರೆದಿದ್ದಾರಲ್ವ, ಏನು ಹೆಂಗಸರು ಗಂಡಸರು ಅಂತ. ಇಡೀ ವಿಮಾನ ನಿಲ್ದಾಣದಲ್ಲಿ ಇದ್ದದ್ದು ಒಂದೇ ಕಡೆ ಕನ್ನಡ ಅಕ್ಷರಗಳು, ಅದು ಟಾಯ್ಲೆಟ್ನಲ್ಲಿ ಬರೆದಿದ್ರು, ಗಂಡಸರು ಹೆಂಗಸರು ಅಂತ ಹೇಳ್ಕೊಂಡ್ಬಿಟ್ಟು. ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸುವ ಮರ್ಯಾದೆ ಇದು. ಯಾವುದು ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಟ್ಟಂತಹ ಸಂಸ್ಥೆಗಳಿವೆ ಆ ಎಲ್ಲ ಕಡೆಗಳಲ್ಲಿ ಕೇಂದ್ರ ಸರ್ಕಾರ ಇದೇ ಕೆಲಸವನ್ನು ಮಾಡ್ತಾ ಉಂಟು. ಕಳೆದ ವರ್ಷ ಮೆಟ್ರೋ ಉದ್ಘಾಟನೆ ಅದರ ಹಿಂದಿನ ವರ್ಷ ಮೆಟ್ರೋ ಉದ್ಘಾಟನೆ ಆದಾಗ ಅಲ್ಲಿ ಸ್ವಲ್ಪ ಗಲಾಟೆ ಆಯಿತು. ಯಾಕಂತ ಹೇಳಿದ್ರೆ ದೊಡ್ಡದಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮೆಟ್ರೋ ನಿಲ್ದಾಣದ ಹೆಸರನ್ನು ಹಾಕಿದ್ರು, ಕನ್ನಡದ ಹೆಸರೇ ಚಿಕ್ಕದಾಗಿತ್ತು. ಇದು ಕೇಂದ್ರ ಸರ್ಕಾರ ಪ್ರಾದೇಶಿಕ ಭಾಷೆಗಳನ್ನು ನೋಡುವಂತಹ ರೀತಿ. ಬೇರೆಲ್ಲೂ ಹೋಗಬೇಕಾಗಿಲ್ಲ, ನಮ್ಮ ಕರ್ನಾಟಕದಲ್ಲಿರುವಂಥ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗುವ. ರಾಷ್ಟ್ರೀಕೃತ ಬ್ಯಾಂಕ್ಗಳಂದರೆ ತುಂಬ ಬ್ಯಾಂಕ್ಗಳಿವೆ ಈಗ, ಅದೆಲ್ಲ ಒಂದಾಗಿ ಬಿಟ್ಟು ಒಂದಷ್ಟು ಬ್ಯಾಂಕ್ಗಳ ಸಂಖ್ಯೆ ಕಡಿಮೆ ಆಗುತ್ತಾ ಉಂಟು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ, ಕೆನರಾ ಬ್ಯಾಂಕ್ ಇದೆ, ಈಗ ವಿಜಯ ಬ್ಯಾಂಕ್ ಅದು ಬರೋಡಾ ಆಗಿದೆ, ಹಾಗೆ ಅನೇಕ ಬ್ಯಾಂಕ್ಗಳಿವೆ. ಎಲ್ಲ ಬ್ಯಾಂಕ್ಗಳಿಗೆ ಹೋದಾಗ ಗಮನಿಸಿ, ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಇರುವಂಥವರೆಲ್ಲ ಹಿಂದಿ ಮಾತನಾಡೋರು, ಇಂಗ್ಲಿಷ್ ಮಾತನಾಡುವವರು. ಯಾವುದೇ ಬ್ಯಾಂಕಿಗೆ ಹೋಗಿ ನೀವು ಕನ್ನಡದಲ್ಲಿ ಮಾತಾಡಿ, ಕನ್ನಡ ಮಾತಾಡಿ ನಿಲ್ಲಿಸಿದ ಮೇಲೆ ಹೇಳ್ತಾರೆ ದಯವಿಟ್ಟು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಮಾತಾಡಿ ಅಂತ ಹೇಳ್ಕೊಂಡ್ಬಿಟ್ಟು ಹಿಂದಿಯಲ್ಲಿ ಅಥವಾ ಇಂಗ್ಲಿಷ್ನಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾರೆ. ಇದು ಪರಿಸ್ಥಿತಿ ಇರೋದು ಕರ್ನಾಟಕದಲ್ಲಿ. ಬ್ಯಾಂಕ್ ಕಸ್ಟಮರ್ಸ್ ಎಲ್ಲ ಅಲ್ಲಿ ಬರುವಂತಹ ಸದಸ್ಯರು ಯಾರೇ ಅವರೆಲ್ಲ ಇಲ್ಲಿಯವರೇ ಆಗಿರ್ತಾರೆ. ಆದರೆ ಭಾಷೆ ಮಾತ್ರ ಇಲ್ಲಿದ್ದು ಬೇಡ. ಆ ಬ್ಯಾಂಕಿನಲ್ಲಿ ಕೊಡುವಂತಹ ಯಾವುದೋ ಒಂದು ಚಲನ ಪ್ರತಿ ಇರಬಹುದು, ಯಾವುದೋ ಹಣವನ್ನು ತುಂಬಿಸ್ಲಿಕ್ಕೆ ಕೊಡುವಂಥ ಒಂದು ಪ್ರತಿ ಇರಬಹುದು, ಅದಿರುವಂಥದ್ದು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ. ಹಾಗಾದರೆ ಇಂಗ್ಲಿಷ್ ಹಿಂದಿ ಗೊತ್ತಿಲ್ಲದವರು ಬ್ಯಾಂಕ್ಗಳಿಗೆ ಹೋಗಬಾರ್ದ? ಅವರೇನು ಮಾಡಬೇಕು? ಹೀಗಿದೆ. ಇದು ಕೇಂದ್ರ ಸರ್ಕಾರ ನಮ್ಮ ಭಾಷೆಗಳ ಮೇಲೆ ಮಾಡ್ತಾ ಇರುವಂಥ ದಬ್ಬಾಳಿಕೆ. ಇಂಗ್ಲಿಷ್ ಹಿಂದಿಯನ್ನು ತೆಗೆದು ಹಾಕಿ ಅಂತ ಹೇಳೋದಲ್ಲ. ಒಂದು ರಾಜ್ಯದಲ್ಲಿ ಕೆಲಸ ಮಾಡಬೇಕಾದ್ರೆ ಅವನಿಗೆ ಅಲ್ಲಿಯ ಭಾಷೆ ತಿಳಿದಿರಬೇಕು. ಒಬ್ಬ ಒಂದು ಕರ್ನಾಟಕದ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಕನ್ನಡ ತಿಳಿದಿರಬೇಕು. ಅದು ಬೇಕಾಗಿರುವಂಥದ್ದು. ಒಂದು ಅರ್ಜಿ ತುಂಬಬೇಕಾದ್ರೆ ಅದು ಕನ್ನಡದಲ್ಲಿ ಇರಬೇಕು. ಒಂದು ಬ್ಯಾಂಕಲ್ಲಿ ನಾವು ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಅರ್ಜಿ ತುಂಬಿಸಬೇಕಾಗತ್ತೆ. ಯಾವುದರಲ್ಲಿ ಇರುತ್ತೆ? ಹಿಂದಿ ಮತ್ತು ಇಂಗ್ಲಿಷಲ್ಲಿ ಇರುತ್ತೆ. ಇದು ನಮ್ಮಲ್ಲಿರುವಂತಹ ಪರಿಸ್ಥಿತಿ. ಅದನ್ನೇ ಅವರು ಹೇಳಿದ್ದು, ಇದು ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸುವಂತಹ ಮರ್ಯಾದೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನೆಗಳಿಲ್ಲದ್ರೆ ಇನ್ನೆಲ್ಲಿ ಇರಲಿಕ್ಕೆ ಸಾಧ್ಯ? ಬೆಂಗಳೂರು ವಿಮಾನ ನಿಲ್ದಾಣದಲ್ಲೇ ಕನ್ನಡ ಇಲ್ಲ ಅಂತ ಹೇಳಿದ್ರೆ ಇನ್ನು ಕೇರಳದ ವಿಮಾನ ನಿಲ್ದಾಣದಲ್ಲಿ ಇರುತ್ತಾ? ತಮಿಳುನಾಡಿನಲ್ಲಿ ಇರಲಿಕ್ಕೆ ಸಾಧ್ಯವಾ? ಅಥವಾ ಲಂಡನ್ ಅಮೆರಿಕದಲ್ಲಿ ಇರುವಂತಹ ವಿಮಾನ ನಿಲ್ದಾಣಗಳಿಗೆ ಕನ್ನಡ ಇರಲಿಕ್ಕೆ ಸಾಧ್ಯವಾ? ಎಲ್ಲಿ ಇರಲಿಕ್ಕೆ ಸಾಧ್ಯ? ಇನ್ನು ಯಾವ ಕಡೆ ಇರುವುದು ಸಾಧ್ಯ? ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಪ್ರಾದೇಶಿಕ ಭಾಷೆಗಳಲ್ಲಿರೋ ಅಗತ್ಯ. ಇಂಗ್ಲಿಷ್ ಹಿಂದಿ ಬಾರದವರು ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದೆ? ಒಂದು ರಾಜ್ಯದ ವಿಮಾನ ನಿಲ್ದಾಣ ಅಂತ ಹೇಳಿದ್ರೆ ಅಲ್ಲಿ ಇಂಗ್ಲಿಷ್ ಹಿಂದಿಯಲ್ಲಿ ಇರಲಿ, ಜೊತೆಗೆ ಅಲ್ಲಿಯ ಭಾಷೆಯಲ್ಲಿ ಇರಬೇಕು. ಇಲ್ಲದಿದ್ರೆ ಅದರ ಅರ್ಥ ಏನಾಯಿತು? ಇಂಗ್ಲಿಷ್ ಹಿಂದಿ ಬಾರದವರು ವಿಮಾನ ಪ್ರಯಾಣ ಮಾಡಬಾರದು ಅಂತ. ಇತ್ತೀಚೆಗೆ ಕೇಂದ್ರ ಸರ್ಕಾರದ ವಿಷಯದಲ್ಲಿ ಒಂದು ಸಣ್ಣ ಗಲಾಟೆ ಆಯಿತು. ಅಲ್ಲಿ ಒಬ್ಬ ಅಧಿಕಾರಿ ಹಿಂದಿ ಗೊತ್ತಿಲ್ಲದವರು ಹೊರಗಡೆ ಹೋಗಿ ಅಂತ ಹೇಳಿಬಿಟ್ನಂತೆ. ಇದೊಂದು ರೀತಿಯ ದಬ್ಬಾಳಿಕೆ. ಅಥವಾ ಎಷ್ಟೋ ಕಡೆಗಳಲ್ಲಿ ನಾವು ನೋಡ್ತೇವೆ, ಹಿಂದಿ ಗೊತ್ತಿಲ್ವೋ, ಇಂಗ್ಲಿಷ್ ಗೊತ್ತಿಲ್ವೋ, ಅದರಲ್ಲೇ ಮಾತನಾಡಿ. ಅನಿವಾರ್ಯ ಪರಿಸ್ಥಿತಿ. ಎಷ್ಟೋ ಜನ ಬ್ಯಾಂಕಿಗೆ ಹೋಗ್ಲಿಕ್ಕೆ ಹೆದರ್ಕೊಳ್ತಾರೆ. ಯಾಕಂದ್ರೆ ನಮ್ಗೆ ಇಂಗ್ಲಿಷ್ ಬರೋದಿಲ್ಲ, ಹಿಂದಿ ಬರೋದಿಲ್ಲ, ಅಲ್ಲಿ ಹೋಗಿ ಹೇಗೆ ಮಾತಾಡೋದು? ಈ ರೀತಿಯ ದಬ್ಬಾಳಿಕೆ ನಡೆಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ಬೆಂಗಳೂರು, ಮಂಗಳೂರು, ಬೆಳಗಾವಿ ವಿಮಾನ ನಿಲ್ದಾಣಗಳಿಂದ ಹೊರಡುವ ಮತ್ತು ಅಲ್ಲಿಗೆ ಬರುವ ವಿಮಾನಗಳೊಳಗಿನ ಪ್ರಕಟಣೆಗಳು ಕನ್ನಡದಲ್ಲಿ ಇರಬೇಕು. ಇದೇನು ಬಹು ಖರ್ಚಿನ ಭಾರಿ ದೊಡ್ಡ ಕೆಲಸವಲ್ಲ. ಬೆಂಗಳೂರು, ಮಂಗಳೂರು ಇರಬಹುದು ಅಥವಾ ಬೆಳಗಾವಿ ವಿಮಾನ ನಿಲ್ದಾಣಗಳು, ಇದೆಲ್ಲ ಕರ್ನಾಟಕದ ಒಳಗೆ ಇರುವಂಥದ್ದು. ಇಲ್ಲೆಲ್ಲ ಪ್ರಕಟಣೆಗಳು ಕನ್ನಡದಲ್ಲಿ ಇರಬೇಕು. ಇದಕ್ಕೇನು ಖರ್ಚು ಮಾಡಬೇಕಾಗಿಲ್ಲ. ಏನು ಖರ್ಚು ಮಾಡಲಿಕ್ಕೆ ಉಂಟು? ಒಬ್ಬ ಬಹುಭಾಷೆಗಳನ್ನು ಬಲ್ಲಂತಹ ವ್ಯಕ್ತಿಯನ್ನಲ್ಲಿ ನೇಮಿಸಿದ್ರೆ ಆಯ್ತು ಅಷ್ಟೇ.
ಕನ್ನಡ, ಹಿಂದಿ, ಇಂಗ್ಲಿಷ್ 3 ಭಾಷೆಗಳನ್ನು ಮಾತನಾಡುವಂಥ ವ್ಯಕ್ತಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಆದ್ದರಿಂದ ಅಂತಹ ವ್ಯಕ್ತಿಗಳನ್ನು ನೇಮಕ ಮಾಡಿದ್ರೆ ಆಯಿತು. ಇದೇನು ಖರ್ಚಿಲ್ಲ ಇದಕ್ಕೆ. ಯಾಕಂದ್ರೆ ಒಬ್ಬನೇ ವ್ಯಕ್ತಿ, ಆತನನ್ನು ಇಂಗ್ಲಿಷ್ ಹಿಂದಿ ಹೇಗೆ ಮಾತಾಡಲಿಕ್ಕೆ ಸಂಬಳ ಕೊಟ್ಟು ನೇಮಿಸಿಕೊಳ್ಬೇಕು. ನೇಮಿಸುವಾಗ ಅವನಿಗೆ ಕನ್ನಡವೂ ಗೊತ್ತಿರಬೇಕು ಕಡ್ಡಾಯವಾಗಿ. ಈ ರೀತಿ ನೇಮಕ ಮಾಡಿದ್ರೆ ಆಯಿತು, ಖರ್ಚು ಏನು ಇರದೇ ಇರುವಂಥದ್ದು. ಆದರೆ ಸರ್ಕಾರ ಈ ರೀತಿಯಲ್ಲಿ ಅಸಡ್ಡೆ ತೋರಿಸ್ತಾ ಉಂಟು. ಇದೇನು ಬಹು ಖರ್ಚಿನ ಭಾರಿ ದೊಡ್ಡ ಕೆಲಸವಲ್ಲ. ಬಹುಭಾಷೆಗಳ ಈ ರಾಷ್ಟ್ರದಲ್ಲಿರುವ ನಾವು ಒಡೆಯದೆ ಬಾಳಬೇಕಾದ್ರೆ ಎಲ್ಲ ಭಾಷೆಗಳ ಸಮಾನ ಬಳಕೆ, ಎಲ್ಲ ಭಾಷೆಗಳಲ್ಲಿ ಸಮಾನ ಗೌರವ ಅತ್ಯಗತ್ಯ. ಈ ದೇಶ ಅಖಂಡವಾಗಿ ಉಳಿಬೇಕಾದ್ರೆ ಭಾರತ ದೇಶ, ಆಗ ಎಲ್ಲ ಭಾಷೆಗಳಿಗೆ ಗೌರವ ಕೊಡಲೇಬೇಕು. ಇಲ್ಲದಿದ್ರೆ ಮುಂದೊಂದು ದಿವಸ ಪ್ರತಿಯೊಬ್ಬರು ತಮ್ಮ ಭಾಷೆಗಳಿಗೆ ಹೋರಾಟ ಮಾಡುವಾಗ ಆ ದಿವಸ ಈ ದೇಶವೇ ಛಿದ್ರ ಛಿದ್ರವಾಗಿ ಹೋಗಿಬಿಡ್ತದೆ. ಇವತ್ತು ಏನೇ ಬೇರೆ ಬೇರೆ ಭಾಷೆಗಳಿದ್ರು, ಬೇರೆ ಬೇರೆ ಸಂಸ್ಕೃತಿ ಇದ್ರು, ಬಹುಸಂಸ್ಕೃತಿಯ ದೇಶ ನಮ್ಮದು, ಬಹುಭಾಷೆಯ ದೇಶ ನಮ್ಮದು. ಆದರೂ ನಾವೆಲ್ಲ ಭಾರತೀಯರು ಅಂತ ಒಂದಾಗುತ್ತಾ ಇದ್ದೇವೆ. ಆದರೆ ಯಾವತ್ತಾದರೂ ಈ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ, ಭಾಷಾ ಅಸ್ಮಿತತೆಗೆ ಪೆಟ್ಟು ಬಂದಾಗ, ಭಾಷಾ ಅಸ್ಮಿತೆ ಅಂತ ಏನು ಕರಿತೇವೆ, ಇದಕ್ಕೆ ಪೆಟ್ಟು ಬಿದ್ದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಮುಂದೊಂದು ದಿನ ಈ ದೇಶವೇ ಒಡೆದು ಹೋಗುವಂತಹ ಅಪಾಯ ಇರುತ್ತದೆ. ಆದ್ದರಿಂದ ಈ ಕೇಂದ್ರ ಸರ್ಕಾರ ಎನ್ನುವಂಥದ್ದು ಅದು ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ರಾಜ್ಯದ ಪ್ರಾದೇಶಿಕ ಭಾಷೆಯ ಮೇಲೆ ಮಲತಾಯಿ ಧೋರಣೆಯನ್ನು ತೋರಿಸಬಾರದು. ಅಲ್ಲಿಯ ಭಾಷೆಗೆ ಗೌರವವನ್ನು ಕೊಡಬೇಕು. ಎಲ್ಲ ಈ ರಾಷ್ಟ್ರ ನಾವು ಒಡೆಯದೆ ಬಾಳಬೇಕು. ಎಲ್ಲ ಭಾಷೆಗಳ ಸಮಾನ ಬಳಕೆ, ಎಲ್ಲ ಭಾಷೆಗಳ ಸಮಾನ ಗೌರವ ಅತ್ಯಗತ್ಯ. ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿ ಇರುತ್ತದೋ ಆ ರಾಜ್ಯದ ಭಾಷೆಯನ್ನು ಅದು ಅಲ್ಲಿನ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಬೇಕು. ಯಾವುದೇ ಕೇಂದ್ರ ಸರ್ಕಾರದ ಒಂದು ಕಚೇರಿ ಎಲ್ಲೇ ಇರ್ಬೋದು, ಕೇಂದ್ರ ಸರ್ಕಾರದ ಕೈ ಕೆಳಗೆ ಬರುವಂಥ ಬೇರೆ ಬೇರೆ ಕಚೇರಿಗಳಿವೆ. ಅಂದರೆ ಎಲ್ಲವನ್ನ ರಾಜ್ಯ ನೋಡಿಕೊಳ್ಳುತ್ತಾ ಇಲ್ಲ. ಉದಾಹರಣೆಗೆ ಟೆಲಿಫೋನ್ ಇಲಾಖೆ, ಅದು ಕೇಂದ್ರ ಸರ್ಕಾರದ ಕೆಳಗೆ ಇರುವಂಥದ್ದು. ಅಂಚೆ ಇಲಾಖೆ, ಅದೇ ರೀತಿ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು, ಹೀಗೆ ಬೇರೆ ಬೇರೆ ಇಲಾಖೆಗಳಿವೆ. ರೈಲ್ವೆ, ಭಾರತೀಯ ರೈಲ್ವೆ, ಭಾರತೀಯ ರೈಲು ನಿಗಮ, ಇದೆಲ್ಲ ಕೇಂದ್ರ ಸರ್ಕಾರದಲ್ಲಿ ಬರುವಂಥದ್ದು. ಇಲ್ಲೆಲ್ಲ ಆ ಪ್ರಾದೇಶಿಕ ಭಾಷೆಗಳನ್ನು ಸೇರಿಸಿಕೊಳ್ಬೇಕಾದ್ದು ಕೇಂದ್ರ ಸರ್ಕಾರದ ಕರ್ತವ್ಯವಾಗಿದೆ. ಅಲ್ಲಿ ಈಗ ಕರ್ನಾಟಕದಲ್ಲಿರುವಂತಹ ರೈಲು ನಿಲ್ದಾಣ ಇರಬಹುದು, ಅಂಚೆ ಕಚೇರಿ ಇರಬಹುದು, ಟೆಲಿಫೋನ್ ಇಲಾಖೆಯ ಕಚೇರಿಗಳು ಇರಬಹುದು, ವಿಮಾನ ನಿಲ್ದಾಣಗಳಿರಬಹುದು, ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಇಲ್ಲೆಲ್ಲ ಕನ್ನಡವನ್ನು ಕಡ್ಡಾಯವಾಗಿ ಬಳಕೆ ಮಾಡಬೇಕು. ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ, ಅದು ಮಾಡಬೇಕಾದಂಥ ಕಾರ್ಯವಾಗಿರುತ್ತದೆ. ಕೇಂದ್ರ ಸರ್ಕಾರ ಬಳಸುವ ಆ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರ ನೌಕರರು ಆ ರಾಜ್ಯದ ಭಾಷೆಯನ್ನು ಬಲ್ಲವರಾಗಿರಬೇಕೆಂದು ರಾಜಮನ್ನಾರ್ ಸಮಿತಿಯ ವರದಿ ಹೇಳಿದೆ. ರಾಜಮನ್ನಾರ್ ಸಮಿತಿ, ಡಾಕ್ಟರ್ PV ರಾಜಮನ್ನಾರ್ ಎನ್ನುವರ ನೇತೃತ್ವದಲ್ಲಿ ರಚನೆಯಾದ ಸಮಿತಿ. ಇದು ತಮಿಳುನಾಡಿನಲ್ಲಿ 1969ರಲ್ಲಿ DMK ಸರ್ಕಾರ, ಕರುಣಾನಿಧಿ ಮುಖ್ಯಮಂತ್ರಿಯಾದಂತಹ ಸಂದರ್ಭದಲ್ಲಿ ನೇಮಕವಾದಂಥ ಒಂದು ಸಮಿತಿ. ಅದರ ಮುಖ್ಯಸ್ಥರಾಗಿದ್ದವರು ಡಾಕ್ಟರ್ PV ರಾಜಮನ್ನಾರ್ ಅಂತ. ಈ ರಾಜಮನ್ನಾರ್ ಅನ್ನುವಂಥದ್ದು ಅವರು ನಿವೃತ್ತ ನ್ಯಾಯಾಧೀಶರು. ಇವರ ವಿಶೇಷತೆ ಏನು ಅಂತ ಹೇಳಿದ್ರೆ, ಮದ್ರಾಸ್ ಹೈಕೋರ್ಟ್, ತಮಿಳುನಾಡಿನಲ್ಲಿರುವಂತಹ ಮದ್ರಾಸ್ ಹೈಕೋರ್ಟ್ ಏನಿದೆ, ಈ ಮದ್ರಾಸ್ ಹೈಕೋರ್ಟ್ನ ಪ್ರಪ್ರಥಮ ಭಾರತೀಯ ನ್ಯಾಯಾಧೀಶ, ಮುಖ್ಯ ನ್ಯಾಯಾಧೀಶ ಅಲ್ಲ, ಮುಖ್ಯ ನ್ಯಾಯಾಧೀಶ, ಮದ್ರಾಸ್ ಹೈಕೋರ್ಟಿಗೆ ನೇಮಕಗೊಂಡಂತಹ ಪ್ರಪ್ರಥಮ ಭಾರತೀಯ ಮುಖ್ಯ ನ್ಯಾಯಾಧೀಶ. ಅದಕ್ಕಿಂತ ಮೊದಲು ಬ್ರಿಟಿಷರು ಮುಖ್ಯ ನ್ಯಾಯಾಧೀಶರಾಗಿ ನೇಮಕ ಆಗ್ತಾ ಇದ್ರು. ಈ PV ರಾಜಮನ್ನಾರ್ ಮೊದಲ ಭಾರತೀಯ ಮುಖ್ಯ ನ್ಯಾಯಾಧೀಶ. ಇವರು ನಿವೃತ್ತರಾದ ಮೇಲೆ ಇವರ ಹೆಸರಿನಲ್ಲಿ, ಇವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡುತ್ತೆ. ಇದರ ವಿಚಾರ ಏನು ಅಂತ ಹೇಳಿದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಬಂಧಗಳಿದ್ದಾಗ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಉದ್ಭವವಾಗುತ್ತದೆ. ಈ ಸಮಸ್ಯೆಗಳಿಗೆ ಪರಿಹಾರ ಏನು ಸಮಸ್ಯೆಗಳಿವೆ, ಇವುಗಳನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ನೇಮಕ ಮಾಡಿದಂತಹ ಸಮಿತಿ ಡಾಕ್ಟರ್ PV ರಾಜಮನ್ನಾರ್ ಸಮಿತಿ. ಈ ಸಮಿತಿ ಒಂದು ಕಡೆಯಲ್ಲಿ ಏನು ಹೇಳುತ್ತದೆ ಅಂತ ಹೇಳಿದ್ರೆ, ಭಾರತದ ಯಾವುದೇ ರಾಜ್ಯದಲ್ಲಿರುವಂಥ ಕೇಂದ್ರ ಸರ್ಕಾರದ ಕಚೇರಿ ಏನಿರುತ್ತೆ, ಆ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ನೌಕರರು ಆ ರಾಜ್ಯದ ಭಾಷೆಯನ್ನ ತಿಳಿದಿರಬೇಕು, ಅಂಥವರಿಗೆ ಉದ್ಯೋಗ ಕೊಡಬೇಕು. ಅಂದ್ರೆ ಉದಾಹರಣೆಗೆ ಕರ್ನಾಟಕದಲ್ಲಿ ಈಗೊಂದು ಬ್ಯಾಂಕ್ ಇರ್ತದೆ, ರಾಷ್ಟ್ರೀಕೃತ ಬ್ಯಾಂಕ್ ಇರ್ತದೆ. ಈ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಅವನು ಕಡ್ಡಾಯವಾಗಿ ಕನ್ನಡ ಬಲ್ಲವನಾಗಿರಬೇಕು.
ಕರ್ನಾಟಕದಲ್ಲಿರುವಂಥ ಅಂಚೆ ಇಲಾಖೆ, ಟೆಲಿಫೋನ್ ಇಲಾಖೆ, ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಕನ್ನಡ ತಿಳಿದಿರುವಂಥವರಾಗಿರಬೇಕು. ಇದನ್ನ ಡಾಕ್ಟರ್ PV ರಾಜಮನ್ನಾರ್ ಸಮಿತಿ ಹೇಳುತ್ತದೆ. ಆದರೆ ಸಮಿತಿ ಹೇಳಿದ್ದು ಸಮಿತಿಯಲ್ಲೇ ಉಳ್ಕೊಂಡು ಬಿಟ್ಟಿದೆ. ಇವತ್ತಿಗೂ ಕೂಡ ಕನ್ನಡ ತಿಳಿಯದೆ ನಾವು ಕೆಲವೊಂದು ಕಡೆಗೆ ಹೋದರೆ ನಾವು ಕರ್ನಾಟಕದಲ್ಲಿದ್ದೇವೋ ಅಥವಾ ಇನ್ನೆಲ್ಲಾದರೂ ಇದ್ದೇವೋ ಅನ್ನುವಂತಹ ಭಾವನೆಗಳು ಬರ್ತವೆ. ಆ ರೀತಿ ಇದೆ ಪರಿಸ್ಥಿತಿ. ಆದುದರಿಂದ ಈ ಭಾಷೆಯ ಸಮಸ್ಯೆ ಕೇಂದ್ರ ರಾಜ್ಯಗಳ ಸಂಬಂಧದಲ್ಲಿ ಬಹಳ ಮುಖ್ಯ ವಿಷಯವಾಗಿದೆ. ಈ ಭಾಷಾ ಸಂಬಂಧ ಕೇಂದ್ರ ರಾಜ್ಯಗಳ ವಿಷಯದಲ್ಲಿ ಒಂದು ವೇಳೆ ಕೇಂದ್ರ ಸರ್ಕಾರ ಒತ್ತಾಯಪೂರ್ವಕವಾಗಿ ಬಲಾತ್ಕಾರವಾಗಿ ಹಿಂದಿ ಅಥವಾ ಇಂಗ್ಲಿಷ್ ಅನ್ನ ಇನ್ನೊಂದು ರಾಜ್ಯದ ಮೇಲೆ ಹೇರಲಿಕ್ಕೆ ಹೋದರೆ ದೊಡ್ಡ ಪ್ರತಿಭಟನೆಗಳು ಭುಗಿಲೇಳುವಂತಹ ಸಾಧ್ಯತೆ ಇದೆ. ಅದರ ನಂತರದ ಪರಿಣಾಮ ಈ ದೇಶವೇ ಛಿದ್ರಗೊಳ್ಳುವಂತಹ ಸಾಧ್ಯತೆಗಳಿವೆ. ಅದಕ್ಕೋಸ್ಕರ ಈ ದೇಶದ ಅಖಂಡತೆಗೋಸ್ಕರ ಭಾಷಾ ಸಂಬಂಧ ಎನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಇದನ್ನ ಕೇಂದ್ರ ಸರ್ಕಾರ ಮನಗಾಣಬೇಕು ಅಂತ ಹಾಮನಾಯಕ್ ಅವರು ಹೇಳ್ತಾರೆ. ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ. ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳಲ್ಲಿರುವ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಹಿಂದಿ, ಇಂಗ್ಲಿಷ್ಗಳೇ ರಾರಾಜಿಸಿದರೆ ನಾವು ನಮ್ಮ ದೇಶದಲ್ಲಿದ್ದೇವೆಂಬ ಭಾವನೆ ಯಾರಲ್ಲಾದರೂ ಬರುವುದು ಸಾಧ್ಯವೇ? ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಸಂಸ್ಥೆಗಳು, ಬ್ಯಾಂಕ್ಗಳು, ಹೀಗೆ ಕೇಂದ್ರಾಡಳಿತದ ಯಾವ ಸಂಸ್ಥೆಗಳಿಗೆ ಹೋದರೂ ನಾವು ಪರದೇಶಿಗಳೆಂಬ ಭಾವನೆ ಬರುತ್ತದೆ. ಎಲ್ಲಿಯವರೆಗೆ ಈ ಸಂಸ್ಥೆಗಳಲ್ಲಿ ನಮ್ಮದೇ ಭಾಷೆಗಳ ಬಳಕೆಯಾಗುವುದಿಲ್ಲವೋ ಅಲ್ಲಿಯವರೆಗೂ ಈ ಸಂಸ್ಥೆಗಳು ಜನಜೀವನದಿಂದ ಹೊರಗೆ ಉಳಿಯುತ್ತವೆ. ಎಲ್ಲ ಸೂಚನೆಗಳು, ಎಲ್ಲ ಫಾರಂಗಳು, ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆಗಳು. ರೈಲ್ವೆ ಇಲಾಖೆ, ಅಂಚೆ, ತಂತಿ ಇಲಾಖೆ ಅಂದ್ರೆ ಆವಾಗಲೇ ಹೇಳಿದಂಥ ಟೆಲಿಫೋನ್ ಇಲಾಖೆ ಏನಿದೆ, ಇವುಗಳು ಈಗಾಗಲೇ ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ. ಯಾಕಂತ ಹೇಳಿದ್ರೆ ಇಲ್ಲಿಗೆಲ್ಲ ಹೋದ್ರೆ ಅಲ್ಲಿ ಕನ್ನಡ ಸಿಗೋದೇ ಇಲ್ಲ, ಅಲ್ಲಿ ಹಿಂದಿ, ಇಂಗ್ಲಿಷ್. ಈಗಾಗಲೇ ಆ ರೀತಿಯ ಪರಿಸ್ಥಿತಿ ಇದೆ. ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳಲ್ಲೂ, ದೊಡ್ಡ ಪಟ್ಟಣಗಳು ಬಿಡಿ, ಕನ್ನಡ ನಾಡಿನ ಸಣ್ಣ ಹಳ್ಳಿಯಲ್ಲಿ ಎಲ್ಲಾದ್ರೂ ಒಂದು ರೈಲ್ವೆ ನಿಲ್ದಾಣ ಇದ್ರೆ ಅಲ್ಲಿಯೂ ಕೂಡ ಹಿಂದಿಯ ಬೋರ್ಡ್ಗಳೇ ರಾರಾಜಿಸ್ತಿರುವಂಥದ್ದು. ಎಲ್ಲಿ ನೋಡಿದ್ರು ಕೂಡ ದೊಡ್ಡದಾಗಿ ಹಿಂದಿಯಲ್ಲಿ ಫಲಕ, ಅದು ಯಾವ ಊರು ಅಂತ ಹೇಳ್ಕೊಂಡ್ಬಿಟ್ಟು, ಯಾವ ರೈಲ್ವೆ ನಿಲ್ದಾಣ ಅಂತ ಹೇಳ್ಕೊಂಡ್ಬಿಟ್ಟು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇರ್ತದೆ. ಹಾಗಾದ್ರೆ ಹಿಂದಿ, ಇಂಗ್ಲಿಷ್ ಗೊತ್ತಿಲ್ಲದವರು ರೈಲ್ನಲ್ಲಿ ಪ್ರಯಾಣ ಮಾಡಿದ್ರೆ ಅವರು ಯಾವ ನಿಲ್ದಾಣದಲ್ಲಿ ಇಳಿಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು ಹೇಗೆ? ಈಗ ಯಾವ ನಿಲ್ದಾಣದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು ಹೇಗೆ? ಅದೆಷ್ಟು ತೊಂದರೆಗಳಾಗುತ್ತವೆ. ಇದನ್ನೆಲ್ಲ ನೋಡುವಾಗ ಯಾವುದೋ ಒಂದು ರೈಲ್ವೆ ನಿಲ್ದಾಣಕ್ಕೆ ಹೋದಾಗ ಅಲ್ಲಿ ಇಂಗ್ಲಿಷ್, ಹಿಂದಿ ಕಾಣಿಸ್ತದೆ. ಆವಾಗ ಏನನ್ನಿಸ್ತದೆ, ಅಯ್ಯೋ ನಾವು ಎಲ್ಲಿದ್ದೇವೆ, ಕರ್ನಾಟಕದಲ್ಲಿದ್ದೇವಾ ಅಥವಾ ಉತ್ತರ ಭಾರತದಲ್ಲಿದ್ದೇವೆ ಅನ್ನುವಂಥದ್ದು ಅನಿಸುವಂಥದ್ದು ಸಹಜ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಭಾರತೀಯ ಜೀವ ವಿಮಾ ನಿಗಮ ಅಂತ ಕರೀತೇವೆ, LIC ಅಂತ ನಾವು ಕರೆಯುವಂಥದ್ದು ಸಾಮಾನ್ಯವಾಗಿ. ಇದರ ಬಗ್ಗೆ ಹೆಚ್ಚಾಗಿ ನಮ್ಗೆ ಗೊತ್ತಿರ್ತದೆ. ಯಾವುದಾದ್ರೂ ಅಲ್ಲಿ ಕನ್ನಡದಲ್ಲಿ ಒಂದು ಕೆಲಸ ಕಾರ್ಯಗಳು ನಡೆಯುವಂಥದ್ದುಂಟಾ? ಎಲ್ಲವೂ ಕೂಡ ಸಂಪೂರ್ಣವಾಗಿ ಇಂಗ್ಲಿಷ್ ಅಥವಾ ಹಿಂದಿ. ನಮಗೆ ಬರುವಂತಹ ಸುತ್ತೋಲೆಗಳಿರಬಹುದು, ಪತ್ರಗಳು ಇರಬಹುದು, ಅಲ್ಲಿಗೆ ಹಾಕುವಂಥ ಅರ್ಜಿ ಫಾರಂಗಳು ಇರಬಹುದು, ಎಲ್ಲವೂ ಇಂಗ್ಲಿಷ್ನಲ್ಲಿ. ಕೊನೆಗೆ ಆ ಬಾಂಡ್ ಅಂತ ಏನು ಕರಿತೇವೆ, ಕರಾರು ಪತ್ರ, ಅದು ಕೂಡ ಇಂಗ್ಲಿಷ್ನಲ್ಲೇ ಇರುವಂಥದ್ದು. ಹಾಗಾದ್ರೆ ಕನ್ನಡ ತಿಳಿಯದಿರುವಂತಹ ವ್ಯಕ್ತಿ ಜೀವ ವಿಮೆ ಮಾಡಿಸ್ಕೊಳ್ಳಿಕ್ಕೆ ಇಲ್ವೋ? ಅವನು ಯಾವ ಜೀವ ವಿಮೆ ಮಾಡಿಕೊಂಡಿದ್ದಾನೆ ಅನ್ನೋದರ ಮಾಹಿತಿಯನ್ನು ತಿಳ್ಕೊಳ್ಳುವ ಒಂದು ಅಧಿಕಾರವೂ ಅವನಿಗಿಲ್ವೋ? ಕನ್ನಡ, ಇಂಗ್ಲಿಷ್ ಹಿಂದಿ ಬಲ್ಲವರು ಮಾತ್ರ ಜೀವ ವಿಮೆಯನ್ನು ಮಾಡಿಸಿಕೊಳ್ಳಬೇಕಾ? ಅಥವಾ ಬ್ಯಾಂಕ್ಗಳಿಗೆ ಹೋದ್ರೆ ಅಲ್ಲಿ ಕೂಡ ಹಾಗೆ. ಕೇಂದ್ರಾಡಳಿತದ ಯಾವುದೇ ಸಂಸ್ಥೆಗಳಿಗೆ ಹೋದ್ರೆ ಅಲ್ಲಿ ಹಿಂದಿ, ಇಂಗ್ಲಿಷ್. ನಾವು ಇಲ್ಲಿಗೆಲ್ಲ ಹೋದ್ರೆ ಹೌದು, ನಿಜವಾಗ್ಲೂ ಪರದೇಶಿಗಳು ಅಂತ ಭಾವನೆ ಬರ್ತದೆ. ನಮ್ಮ ಊರಿನಲ್ಲಿರುವ ಯಾವುದಾದ್ರು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋದ್ರೆ ನಾವು ಇಲ್ಲಿದ್ದೇವೆ ಅನ್ನುವಂಥದ್ದು ಆಗುತ್ತದೆ. ಯಾಕಂದ್ರೆ ಹೋದ ತಕ್ಷಣ ಅಲ್ಲಿ ಇಂಗ್ಲಿಷ್, ಹಿಂದಿಯಲ್ಲಿ ಮಾತಾಡಿ ಅಂತ ಹೇಳುತ್ತಾರೆ. ಆಗ ಖಂಡಿತವಾಗ್ಲೂ ನಾವು ಈ ದೇಶದವರಲ್ಲ ಅನ್ನುವಂಥ ಭಾವನೆ ಬಂದು ಬಿಡ್ತದೋ ಏನೋ. ಎಲ್ಲಿಯವರೆಗೆ ಈ ಸಂಸ್ಥೆಗಳಲ್ಲಿ ನಮ್ಮದೇ ಭಾಷೆಗಳ ಬಳಕೆಯಾಗುವುದಿಲ್ಲವೋ ಅಲ್ಲಿಯವರೆಗೆ ಈ ಸಂಸ್ಥೆಗಳು ಜನಜೀವನದಿಂದ ಹೊರಗೆ ಉಳಿಯುತ್ತವೆ. ಅದಕ್ಕೆ ಇವತ್ತು ಬ್ಯಾಂಕುಗಳು, ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬ್ಯಾಂಕುಗಳಿಗೆ ಕೆಲಸ ಹೋಗುತ್ತಾರೆ, ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಯಾವುದೋ ಒಂದು ದ್ವೀಪಕ್ಕೆ ಹೋದಾಗಿ, ಕತ್ತಲೆ ಕೋಣೆಗೆ ಹೋದಾಗಿ ಹೋಗಿ ಬಂದಿರ್ತಾರೆ. ಜನಮಾನಸದಲ್ಲಿ ಬೆರೆತುಕೊಳ್ಳೇ ಇಲ್ಲ.
ಜನರಿಗೆ ಅದೊಂದು ರೀತಿಯ ಭಯಮಿಶ್ರಿತವಾದಂಥ ಕಟ್ಟಡಗಳಾಗಿ ಬಿಟ್ಟಿವೆ ಈ ಬ್ಯಾಂಕ್ಗಳು, ಜೀವ ವಿಮಾ ನಿಗಮದ ಕಚೇರಿಗಳೆಲ್ಲ. ಅವುಗಳು ಜನಜೀವನದಿಂದ ಹೊರಗೆ ಉಳ್ಕೊಂಡು ಬಿಟ್ಟಿವೆ. ಜನರ ಮಧ್ಯೆ ಅಥವಾ ಜನರ ಮುಖ್ಯವಾಹಿನಿ ಅಂತ ಏನು ಕರಿತೇವೆ ಅದಕ್ಕೆ ಬರಲೇ ಇಲ್ಲ. ಎಲ್ಲ ಸೂಚನೆಗಳು, ಎಲ್ಲ ಫಾರಂಗಳು, ಎಲ್ಲ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ, ಅಲ್ಲಿ ಸಣ್ಣ ತಪ್ಪಾಗಿದೆ, ಪ್ರಾದೇಶಿಕ ಭಾಷೆ ಅಂತ ಹೇಳಿ ಕಮ ಹಾಕಬೇಕಿತ್ತು, ಕಮ ಹಾಕಲಿಲ್ಲ. ಪ್ರಾದೇಶಿಕ ಭಾಷೆ, ಕಮ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಅಂದರೆ ತ್ರಿಭಾಷಾ ಸೂತ್ರ ನಮ್ಮ ದೇಶದಲ್ಲಿ ಈಗ ಸದ್ಯಕ್ಕೆ ತ್ರಿಭಾಷಾ ಸೂತ್ರದ ಬಳಕೆ ಇದೆ. ಶಾಲೆಗಳಲ್ಲಿ ಕೂಡ ಹಾಗೆ ಒಬ್ಬ ವಿದ್ಯಾರ್ಥಿ 3 ಭಾಷೆಗಳನ್ನು ಕಲಿಬೇಕು. ಅದು ಪ್ರೌಢಶಾಲೆಯ ತನಕ. ಅದು ದಕ್ಷಿಣ ಭಾರತದಲ್ಲಿ ಮಾತ್ರ ಇದೆ. ಉತ್ತರ ಭಾರತಕ್ಕೆ ಹೋದ್ರೆ ಅದು ಕೂಡ ಇಲ್ಲ. ಕೆಲವು ಕಡೆಗಳಲ್ಲಿ 2 ಭಾಷೆ, ಇಂಗ್ಲಿಷ್ ಮತ್ತು ಹಿಂದಿ. ನಮ್ಮಲ್ಲಿ ಹಾಗಲ್ಲ, ತ್ರಿಭಾಷಾ ಸೂತ್ರದ ಬಳಕೆ ಇದೆ. 3 ಭಾಷೆಗಳನ್ನ ಅವನು ಓದಲೇಬೇಕು. ನಮ್ಮಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಇಂಗ್ಲಿಷ್, ಹಿಂದಿ, ಕನ್ನಡ, ಸಂಸ್ಕೃತ, ಈ ಭಾಷೆಗಳಲ್ಲಿ 3 ಭಾಷೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅಥವಾ ಕೆಲವು ಕಡೆಗಳಲ್ಲಿ ಬದಲಾವಣೆ ಇದೆ. ಈಗ ಕೆಲವು ಕಡೆಗಳಲ್ಲಿ ನಮ್ಮ ಈ ಕರಾವಳಿ ಜಿಲ್ಲೆಗೆ ಬಂದಾಗ ತುಳು ಕೂಡ ಬಂದಿದೆ, ಅದನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಅಥವಾ ಕೆಲವೊಂದು ಕಡೆಗಳಲ್ಲಿ ಉರ್ದು ಇದೆ, ಅದನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಆ ಪ್ರದೇಶಕ್ಕವಾಗುವ ಬದಲಾವಣೆ ಆಗುತ್ತದೆ. 3 ಭಾಷೆಗಳನ್ನು ಕಲಿಬೇಕು ಅಂತ ಇದೆ. ಅದೇ ರೀತಿ ಪತ್ರ ವ್ಯವಹಾರ, ಒಂದು ಬ್ಯಾಂಕಿನವರು ನಮಗೆ ಯಾವುದೋ ಪತ್ರ ಕೊಡ್ತಾರೆ ಅಂತ ಹೇಳಿದ್ರೆ, ನಮಗೊಂದು ಅರ್ಜಿ ಫಾರಂ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಇಂಗ್ಲಿಷ್, ಹಿಂದಿ, ಕನ್ನಡದಲ್ಲಿ ಇರಬೇಕು. ಯಾವ ಬ್ಯಾಂಕಿನ ಅರ್ಜಿ ನಮೂನೆಗಳು ಕನ್ನಡದಲ್ಲಿ ಇವೆ? ಯಾವ LICಯ ಯಾವುದೇ ಒಂದು ಪತ್ರವಾಗ್ಲಿ ಅಥವಾ ಯಾವುದೇ ಒಂದು ಕರಾರು ಪತ್ರವಾಗ್ಲಿ ಅಥವಾ ಅರ್ಜಿ ಫಾರಂಗಳಾಗ್ಲಿ ಕನ್ನಡದಲ್ಲಿ ಎಲ್ಲಿದೆ? ಇಲ್ಲ. ಹಾಗಾದ್ರೆ ತ್ರಿಭಾಷಾ ಸೂತ್ರ ಬಳಕೆ, ಕೇಂದ್ರ ಸರ್ಕಾರವೇ ಬಂದಂತಹ ತ್ರಿಭಾಷಾ ಸೂತ್ರದ ಬಳಕೆ ಅದು ಕೇವಲ ಕಣ್ಣೊರೆಸುವ ತಂತ್ರ ಮಾತ್ರ. ಹೀಗೆ ಎಲ್ಲಾ ಕಡೆಗಳಿಂದ ನೋಡುವಾಗ ಕನ್ನಡದ ಬಗ್ಗೆ ಒಂದು ಮಲತಾಯಿ ಧೋರಣೆಯನ್ನ ಅನುಸರಿಸುವಂಥದ್ದನ್ನ ನಾವು ಕಾಣುತ್ತೇವೆ. ಇದು ಕನ್ನಡದ ಪ್ರಶ್ನೆ. ಬೇರೆ ರಾಜ್ಯಗಳಿಗೆ ಹೋದ್ರೆ ಬೇರೆ ಆಯಾ ಭಾಷೆಗಳ ಪ್ರಶ್ನೆಗಳು ಇರ್ಬೋದು. ಆದ್ರೆ ಕನ್ನಡಕ್ಕೆ ಸ್ವಲ್ಪ ಹೆಚ್ಚು ಇದು ಹೋಗುವಂಥದ್ದು. ಯಾಕೆಂದ್ರೆ ಬೇರೆ ಬೇರೆ ಭಾಷೆಗಳು ಮಾತನಾಡುವಂತಹ ರಾಜ್ಯಗಳಲ್ಲಿ ಆ ರಾಜ್ಯದ ಜನರಿಗೆ ಅವರ ಭಾಷೆಗಳ ಅಭಿಮಾನ ಜಾಸ್ತಿ ಇರ್ತದೆ. ಕನ್ನಡಿಗರಿಗೆ ಸ್ವಲ್ಪ ಅಭಿಮಾನ ಕಡಿಮೆ. ಅವರು ಇಂಗ್ಲಿಷ್ ಮತ್ತು ಹಿಂದಿಗಳ ಮೇಲೆ ತೋರಿಸುವಂತಹ ವ್ಯಾಮೋಹ ಕನ್ನಡದ ಮೇಲೆ ತೋರಿಸ್ತಾ ಇಲ್ಲ. ಆದ್ದರಿಂದ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಅಪಾಯಕಾರಿ ಸ್ಥಿತಿಯಲ್ಲಿರುವಂಥದ್ದು ಕನ್ನಡ ಮತ್ತು ಕನ್ನಡಿಗರ ಪರಿಸ್ಥಿತಿ. ಅದಕ್ಕೆ ತ್ರಿಭಾಷಾ ಸೂತ್ರದ ಬಳಕೆ ಕಡ್ಡಾಯವಾಗಿ ಆಗಬೇಕು ಅಂತ ಇವರು ಹೇಳುವಂಥದ್ದು. ಇದಿಷ್ಟು 2ನೇ ಭಾಗದಲ್ಲಿ ಹೇಳ್ತಾರೆ. 3ನೇ ಭಾಗಕ್ಕೆ ಹೋಗುವುದಿದ್ರೆ, ಯಾವ ಭಾಷೆಯ ಹೇರಿಕೆಯೂ ಸರಿಯಲ್ಲ, ಯಾವುದೇ ಭಾಷೆಯ ಕಲಿಕೆಯನ್ನು ತಡೆಯುವುದೂ ಸರಿಯಲ್ಲ. ಆದರೆ ಇದರಲ್ಲಿ ಔಚಿತ್ಯದ ಒಂದು ಪ್ರಶ್ನೆ ಇದೆ. ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಗಳನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳಿರಬೇಕು. ಆ ಘಟ್ಟದವರೆಗೆ ಮಾತೃಭಾಷೆಯ ಹಾಗೂ ಪ್ರಾದೇಶಿಕ ಭಾಷೆಯ ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ. ಒಂದು ರಾಜ್ಯದಲ್ಲಿ ನೆಲೆಸಿದವರು ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯದೆ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ್ದು. ಅದು ಅಂತಹ ಶಿಕ್ಷಣ ಕ್ರಮವನ್ನು ರೂಪಿಸಬೇಕಾಗುತ್ತದೆ. ಸ್ಥಳೀಯ ಭಾಷೆಯನ್ನು ಕಲಿಯದೆ ಹೋದರೆ ಹೊರಗಿನಿಂದ ಬಂದವರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ಆ ರಾಜ್ಯದ ಜನರೊಂದಿಗೆ ಬೆರೆಯುವುದು ಸಾಧ್ಯವಾಗುವುದಿಲ್ಲ. ಒಂದು ರಾಜ್ಯದಲ್ಲಿ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ. ಪ್ರದೇಶ ಭಾಷೆಯ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಾದುದಲ್ಲ. ಅವೆರಡೂ ಪೂರಕವಾದಾಗಲೇ ವಿದ್ಯಾರ್ಥಿಗಳಿಗೆ ತಮ್ಮ ಮನೆ ಮತ್ತು ಆವರಣಗಳ ಪರಿಚಯ ಸ್ಪಷ್ಟವಾಗುತ್ತದೆ. ಮುಂದಿನ ಭಾಗದಲ್ಲಿ ಹೇಳುತ್ತಾರೆ, ಯಾವ ಭಾಷೆಯ ಹೇರಿಕೆಯೂ ಸರಿಯಲ್ಲ, ಯಾವ ಭಾಷೆಯನ್ನು ಕಡ್ಡಾಯವಾಗಿ ಹೇರಬಾರದು. ಈಗ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಹಿಂದಿ ಭಾಷೆಯ ಕಡ್ಡಾಯ ಹೇರಿಕೆ ಇದೆ, ಕಲೀಲೇಬೇಕನ್ನುವಂಥದ್ದು ರೀತಿಯಲ್ಲಿ ಮಕ್ಕಳು ಅನಿವಾರ್ಯವಾಗಿ ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅದರ ಜೊತೆಗೆ ಒಂದು ಭಾಷೆಯ ಕಲಿಕೆಯನ್ನು ತಡೆಯುವುದು ಕೂಡ ಸರಿಯಲ್ಲ. ಈಗ ಒಬ್ಬ ಹಿಂದಿ ಕಲಿಬೇಕು ಅಂತ ಇಷ್ಟಪಡ್ತಾನೆ ಅಂತ ಹೇಳಿದ್ರೆ ಅದನ್ನು ನಾವು ತಡಿಲಿಕ್ಕೆ ಹೋಗಬಾರದು. ಮತ್ತು ಇನ್ನೊಬ್ಬನಿಗೆ ಒತ್ತಾಯವೂ ಮಾಡ್ಬೋದು, ನೀನು ಅದನ್ನು ಕಲಿ ಅಂತ ಹೇಳ್ಕೊಂಡ್ಬಿಟ್ಟು. ಅವರವರಿಗೆ ಮುಕ್ತ ಆಯ್ಕೆ ಇರಬೇಕು. ಆದರೆ ಇಲ್ಲಿ ಒಂದು ಔಚಿತ್ಯದ ಪ್ರಶ್ನೆ ಇದೆ. ಏನು ಪ್ರಶ್ನೆ ಅಂತ ಹೇಳಿದ್ರೆ, ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ಮಾತೃಭಾಷೆ ತಮಗೆ ಬೇಕಾದ ಭಾಷೆಗಳನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳು ಇರಬೇಕು. ಒಂದು ಘಟ್ಟದಿಂದ ನಂತರ ತಮಗೆ ಬೇಕಾದ ಭಾಷೆಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಉದಾಹರಣೆಗೆ ಈಗ PUC 10ನೇ ತರಗತಿಗೆ ತನಕ ಓದಿ ಬಂದವರು ಅಲ್ಲಿ 3 ಭಾಷೆಗಳನ್ನು ಓದಿರ್ತಾರೆ. PUCಗೆ ಬಂದಾಗ ಇಂಗ್ಲಿಷ್ ಒಂದು ಕಡ್ಡಾಯವಾಗಿರುತ್ತದೆ, ಹಿಂದಿ, ಸಂಸ್ಕೃತ, ಕನ್ನಡ ಈ ರೀತಿ ಭಾಷೆಗಳು ಆಯ್ಕೆ ಇರುತ್ತದೆ. ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಇದೆ, ತಮಗೆ ಬೇಕಾದಂಥ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತೆ.
ಆದರೆ ಇವರು ಹೇಳೋದು ಏನು ಅಂತ ಹೇಳಿದ್ರೆ, ಒಂದು ಘಟ್ಟದ ನಂತರ, ಒಂದು ಹಂತದ ನಂತರ ಅವರಿಗೆ ಬೇಕಾದ ಆಯ್ಕೆ ಮಾಡಿಕೊಳ್ಳಿ. ಆದರೆ ಒಂದು ಘಟ್ಟದಿಂದ ಕೆಳಗೆ ಹಂತದವರೆಗೆ, ಒಂದು ಹಂತದವರೆಗೆ ಕಡ್ಡಾಯವಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು. ಎಲ್ಲ ಕಡೆಗೂ ಅದೇ. ಕರ್ನಾಟಕದಲ್ಲಿ ಕಡ್ಡಾಯವಾಗಿ ಕನ್ನಡ ಮಾಧ್ಯಮದಲ್ಲೇ ಶಿಕ್ಷಣ ಕೊಡಬೇಕು. ಎಲ್ಲಿಯ ತನಕ? ಒಂದು ಹಂತದ ತನಕ. ಅದು ಕಿರಿಯ ಪ್ರಾಥಮಿಕವೋ ಅಥವಾ ಹಿರಿಯ ಪ್ರಾಥಮಿಕದ ತನಕವೋ ಅಥವಾ 10ನೇ ತರಗತಿಯ ತನಕವೋ, ಅದು ಮುಂದಿನ ನಿರ್ಧಾರ. ಆದರೆ ಒಂದು ಹಂತ ಯಾವುದೇ ಇರಬಹುದು, ಅಲ್ಲಿಯ ತನಕ ಆ ರಾಜ್ಯದ ಪ್ರಾದೇಶಿಕ ಭಾಷೆ, ನಾವು ಮಾತೃಭಾಷೆ ಅಂತಲೂ ಕರೀಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಮಾತೃಭಾಷೆ ಅಂತ ಹೇಳಿದ್ರೆ, ಈಗ ಕರಾವಳಿಯಲ್ಲಿ ಮಾತೃಭಾಷೆ ಬೇರೆ ಬೇರೆ ಇರ್ತದೆ. ತುಳು ಇದೆ, ಕೊಂಕಣಿ ಇದೆ, ಈಗ ಬೇರೆ ಬೇರೆ ಭಾಷೆ ಮಾತನಾಡುವವರು ಇದ್ದಾರೆ. ಆ ಮಾತೃಭಾಷೆಗಳಿಗೆ ಶಿಕ್ಷಣ ಕೊಡಲಿಕ್ಕೆ ಕಷ್ಟ. ಕನಿಷ್ಠ ಪಕ್ಷ ಕನ್ನಡ ರಾಜ್ಯ ಭಾಷೆ, ಅದರಲ್ಲಿ ಆ ಮಾಧ್ಯಮದಲ್ಲಿ ಶಿಕ್ಷಣವನ್ನ ಕೊಡಬೇಕು ಅಂತ ಇವರು ಹೇಳುವಂಥದ್ದು. ಆ ಘಟ್ಟದವರೆಗೆ ಮಾತೃಭಾಷೆ ಹಾಗೂ ಪ್ರಾದೇಶಿಕ ಭಾಷೆ ಕಡ್ಡಾಯ ಶಿಕ್ಷಣ ಕೂಡ ಸರ್ಕಾರದ ಕರ್ತವ್ಯವಾಗಿರುತ್ತದೆ. ಈಗೇನು ಹೊಸ ಶಿಕ್ಷಣ ನೀತಿ ಬಂದಿದೆ, ಅದರಲ್ಲೂ ಕೂಡ ಅದೇ ರೀತಿಯ ಪ್ರಸ್ತಾಪ ಇರುವಂಥದ್ದು. 5ನೇ ತರಗತಿಯ ತನಕ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು. ಅದೆಷ್ಟು ಜಾರಿಗೆ ಬರ್ತದೋ ಗೊತ್ತಿಲ್ಲ. ಒಂದು ರಾಜ್ಯದಲ್ಲಿ ನೆಲೆಸಿದ ಅಲ್ಲಿನ ಪ್ರಾದೇಶಿಕ ಭಾಷೆ ಕಲಿಯದೆ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ್ದು. ಈಗ ಒಂದು ರಾಜ್ಯದಲ್ಲಿ ನೆಲೆಸಿರುವಂತಹ ವ್ಯಕ್ತಿಗಳು ಆ ರಾಜ್ಯದ ರಾಜ್ಯ ಭಾಷೆ ಏನಿದೆ ಅದನ್ನು ಓದುವಂತೆ ನೋಡಿಕೊಳ್ಳಬೇಕು. ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ, ಕರ್ನಾಟಕದಲ್ಲಿ ಹುಟ್ಟುವಂತಹ ಪ್ರತಿಯೊಂದು ಮಗು ಅಥವಾ ಕರ್ನಾಟಕದಲ್ಲಿ ಶಾಲೆಗೆ ಹೋಗುವಂತಹ ಪ್ರತಿಯೊಂದು ಮಗು ಕನ್ನಡವನ್ನ ಓದುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರ. ಇದು ಕಡ್ಡಾಯ ಮಾಡಬೇಕು ಅಂತ ಇವರು ಹೇಳುತ್ತಾರೆ. ಒಂದು ರಾಜ್ಯದಲ್ಲಿ ನೆಲೆಸಿದವರು ಈ ರೀತಿ ಆ ಭಾಷೆಯನ್ನ ಕಲಿಯುವ ಹಾಗೆ ನೋಡಿಕೊಳ್ಳಬೇಕು ಸರ್ಕಾರ. ಅದು ಅಂತಹ ಶಿಕ್ಷಣ ಕ್ರಮವನ್ನು ರೂಪಿಸಬೇಕಾಗುತ್ತದೆ. ಸ್ಥಳೀಯ ಭಾಷೆಯನ್ನು ಕಲಿಯದೆ ಹೋದರೆ ಹೊರಗಿನಿಂದ ಬಂದವರು ದ್ವೀಪಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ಅಲ್ಲಿನ ಸ್ಥಳೀಯ ಭಾಷೆಯನ್ನು ಕಲಿಯದೆ ಹೋದ್ರೆ ಹೊರಗಿನಿಂದ ಬಂದವರು ಏನಾಗುತ್ತಾರೆ ಅಂದ್ರೆ, ಅವರು ಪ್ರತ್ಯೇಕವಾಗಿರ್ತಾರೆ, ಒಂದು ದ್ವೀಪದಲ್ಲಿ ಬದುಕಿದವರಾಗಿ, ಯಾರ ಸಂಪರ್ಕವೂ ಇಲ್ಲ, ಅವರೇ ಬದುಕುತ್ತಾ ಇರ್ತಾರೆ. ಅದೇ ರೀತಿ ಈಗ ಕರ್ನಾಟಕಕ್ಕೆ ಬಂದ ತಮಿಳುನಾಡಿನವರು, ಕೇರಳದವರು ಅಥವಾ ಆಂಧ್ರ ಪ್ರದೇಶದವರು, ಮಹಾರಾಷ್ಟ್ರದವರು ಇಲ್ಲಿಯ ಕನ್ನಡವನ್ನು ಕಲಿಯದೆ ಹೋದ್ರೆ ಒಂದು ಊರಲ್ಲಿದ್ರೂ ಕೂಡ ಅವರು ಪ್ರತ್ಯೇಕವಾಗಿರ್ತಾರೆ, ಅವರದೇ ಒಂದು ಲೋಕದಲ್ಲಿ ಇರ್ತಾರೆ. ಇಲ್ಲಿ ಜನರ ಜೊತೆ ಬೆರೀಲಿಕ್ಕೆ ಸಾಧ್ಯವಿಲ್ಲ. ಒಂದು ಪ್ರದೇಶದ ಜನರ ಜೊತೆ ನಾವು ಬೆರಿಬೇಕು ಅಂತ ಇದ್ರೆ ಅಲ್ಲಿಯ ಭಾಷೆಯನ್ನ ಕಲಿಬೇಕು. ಇಬ್ಬರಿಗೂ ಅರ್ಥವಾಗುವಂತಹ ಭಾಷೆ ಇದ್ದಾಗ ಮಾತ್ರ ಪರಿಪೂರ್ಣವಾದಂತಹ ಸಂವಹನ ಸಾಧ್ಯ, ಇಲ್ಲದ್ರೆ ಸಾಧ್ಯವಿಲ್ಲ. ಆ ರಾಜ್ಯದ ಜನರೊಂದಿಗೆ ಬೆರೆಯಲು ಸಾಧ್ಯವಾಗುವುದಿಲ್ಲ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕೋದಿಲ್ಲ, ಅಲ್ಲಿಯ ಭಾಷೆಯನ್ನು ಬಳಸುವುದು ಅನಿವಾರ್ಯ. ಕರ್ನಾಟಕಕ್ಕೆ ಬಂದವರು ಇಲ್ಲಿಯ ಸೌಲಭ್ಯಗಳನ್ನು ಬಳಸಿಕೊಳ್ತಾರೆ. ಇಲ್ಲಿಯ ಕನ್ನಡಿಗರು ಕಟ್ಟಿದ ತೆರಿಗೆಯ ಹಣ, ಅದರಿಂದ ನಿರ್ಮಾಣವಾದಂತಹ ರಸ್ತೆಗಳು, ಅದರಿಂದ ನಿರ್ಮಾಣವಾದಂತಹ ಬಸ್ಸು ನಿಲ್ದಾಣಗಳು, ಅದರಿಂದ ನಿರ್ಮಾಣವಾದಂತಹ ನೀರಿನ ವ್ಯವಸ್ಥೆಗಳು, ಕನ್ನಡಿಗರು ಬೆಳೆಸಿದಂತಹ ಆಹಾರೋತ್ಪಾದನೆಗಳು, ಇದೆಲ್ಲವನ್ನ ಬಳಸಿಕೊಳ್ಳುತ್ತಾರೆ. ಹಾಗಿರ್ಬೇಕಾದ್ರೆ ಅವರು ಕನ್ನಡವನ್ನ ಕಲಿಯಬೇಕಾದ್ದು ಕೂಡ ಅನಿವಾರ್ಯ. ಕರ್ನಾಟಕದಲ್ಲಿರುವ ಎಲ್ಲವೂ ಬೇಕು ನಮಗೆ, ಕನ್ನಡ ಬೇಡ ಅಂತ ಹೇಳಿದ್ರೆ, ಈ ಬ್ಯಾಂಕಿಗೆ ಕೆಲಸಕ್ಕೆ ಬರುವವರು ಇದೇ ರೀತಿ. ಕರ್ನಾಟಕದಲ್ಲಿರುವ ಬ್ಯಾಂಕಿನಲ್ಲಿ ಕೆಲಸ ಬೇಕು, ಕರ್ನಾಟಕದಲ್ಲಿರುವ ಅಂಚೆ ಇಲಾಖೆಯಲ್ಲಿ ಕೆಲಸ ಬೇಕು, ಕರ್ನಾಟಕದಲ್ಲಿರುವಂತಹ ತಂತಿ ಇಲಾಖೆಯಲ್ಲಿ ಕೆಲಸ ಬೇಕು, ಕರ್ನಾಟಕದಲ್ಲಿರುವಂತಹ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಕಂಪನಿಯಲ್ಲಿ ಕೆಲಸ ಬೇಕು, ಕನ್ನಡ ಬೇಡ. ಇದು ತಪ್ಪು. ಇಲ್ಲಿಯ ಅನ್ನ ಬೇಕು, ಇಲ್ಲಿಯ ನೀರು ಬೇಕು, ಇಲ್ಲಿಯ ಗಾಳಿ ಬೇಕು ಅಂತಾದಾಗ, ಇಲ್ಲಿಯ ಸೌಲಭ್ಯಗಳು ಬೇಕು ಅಂತಾದಾಗ ಇಲ್ಲಿಯ ಕನ್ನಡವನ್ನು ಕೂಡ ಅವರು ಕಲೀಲೇಬೇಕಾಗುತ್ತದೆ. ಪ್ರದೇಶ ಭಾಷೆಯ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಾದುದಲ್ಲ. ಇನ್ನೊಂದು ನಾವು ಗಮನಿಸಬೇಕು. ಕೆಲವೊಬ್ಬರು ಹೇಳ್ತಾರೆ ಮಾತೃಭಾಷೆ ಕಲಿಕೆ ಅಂತ ಹೇಳಿದ್ರೆ ಹಾಗಾದ್ರೆ ಪ್ರತಿಯೊಬ್ಬರಿಗೂ ಅವರವರ ಮಾತೃಭಾಷೆಯಲ್ಲಿ ಕಲಿಸಿ. ಇದು ಸಾಧ್ಯವಿಲ್ಲ. ಯಾಕಂದ್ರೆ ಭಾರತದಲ್ಲಿ ಅಸಂಖ್ಯ ಭಾಷೆಗಳಿವೆ. ಆ ಎಲ್ಲ ಭಾಷೆಗಳಲ್ಲಿ ಶಿಕ್ಷಣ ಕೊಡ್ತಾ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ಪಕ್ಷ ಪ್ರಾದೇಶಿಕ ಭಾಷೆ, ಕರ್ನಾಟಕದಲ್ಲಿ ಕನ್ನಡ ಭಾಷೆ, ಅದರಲ್ಲಿ ಶಿಕ್ಷಣ ಕೊಡುವಂಥದ್ದು. ಇದು ಮಾತೃಭಾಷಾ ಕಲಿಕೆಗೆ ಪೂರಕವಾದುದೇ ಹೊರತು ವಿರೋಧವಾದುದಲ್ಲ. ಮಾತೃಭಾಷೆ ಮತ್ತು ಪ್ರಾದೇಶಿಕ ಭಾಷೆ ಇದು ಪೂರಕವಾದಾಗ ವಿದ್ಯಾರ್ಥಿಗೆ ತಮ್ಮ ಮನೆ ಮತ್ತು ಆವರಣಗಳ ಪರಿಚಯ ಸ್ಪಷ್ಟವಾಗುತ್ತದೆ. ವಿದ್ಯಾರ್ಥಿ ತನ್ನ ಹೃದಯಪೂರ್ವಕವಾಗಿ ಮಾತಾಡುವ ಭಾಷೆಯಲ್ಲಿ ಅವನಿಗೆ ಶಿಕ್ಷಣ ಸಿಕ್ಕರೆ ಆಗ ಒಂದು ಅತ್ಯುತ್ತಮವಾದಂತಹ ಕಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹೃದಯಪೂರ್ವಕ ಕಲಿಕೆ ಸಾಧ್ಯವಾಗುತ್ತದೆ. ಹೀಗೆ ಒಂದು
ಊರಿನಲ್ಲಿ ಒಂದು ಪ್ರದೇಶದಲ್ಲಿರುವವರಿಗೆ ಅಲ್ಲಿನ ಪ್ರಾದೇಶಿಕ ಭಾಷೆಯಲ್ಲಿ ವಿದ್ಯೆಯನ್ನು ಕೊಡಬೇಕು, ಅವರು ಪ್ರಾದೇಶಿಕ ಭಾಷೆಯನ್ನು ಕಲಿಬೇಕು. ಹಾಗಂತ ಮಾತೃಭಾಷೆಯನ್ನು ಬರಿಬೇಕು ಅಂತ ಅಲ್ಲ, ಮಾತೃಭಾಷೆ ಇರಬೇಕು. ಅವೆರಡು ಪೂರಕವಾಗಿದ್ದಾಗ ಮಾತ್ರ ಸಾಧ್ಯವಾಗುತ್ತದೆ. ಇಂಗ್ಲಿಷ್ ನಮಗೆ ಪ್ರಪಂಚಕ್ಕಿರುವ ಕಿಟಕಿ ಎಂಬುದರಲ್ಲಿ ಸಂದೇಹವಿಲ್ಲ, ಹಾಗೆಂದು ಅದನ್ನು ತಲೆಯ ಮೇಲೆ ಹೇರಿಕೊಳ್ಳಲಾಗುವುದಿಲ್ಲ. ಇಂಗ್ಲಿಷ್ನ ದುರ್ದೈವವೆಂದರೆ ಅದರ ನಿಜವಾದ ಸಾರ್ಥಕವಾದ ಬಳಕೆಯಾಗದೆ ಕೇವಲ ಒಂದು ಪ್ರತಿಷ್ಠೆಯ ವಿಷಯವಾಗಿರುವುದು. ಕಾನ್ವೆಂಟುಗಳ ಶಿಕ್ಷಣದಲ್ಲಿ ಅದು ಗಿಳಿಪಾಠವಾಗಿ ನಮ್ಮ ಬಾಲಕಿಯರನ್ನು ಕೃತಕ ವ್ಯಕ್ತಿತ್ವವನ್ನು ಮೂಡಿಸುತ್ತಿದೆ. ಈ ಬಗೆಯ ಶಿಕ್ಷಣವೇ ಪರಮಶ್ರೇಷ್ಠವಾದುದೆಂದು ನಮ್ಮಲ್ಲಿ ಅನೇಕರು ಭ್ರಮಿಸಿದ್ದಾರೆ. ಇಂಗ್ಲಿಷ್ ನಮಗೆ ಬೇಕು ನಿಜ, ಆದರೆ ಎಷ್ಟು ಬೇಕು, ಹೇಗೆ ಬೇಕು ಎನ್ನುವುದನ್ನು ಮಾತ್ರ ಯಾರೂ ಯೋಚಿಸಿಲ್ಲ. ಶಾಲಾ ಶಿಕ್ಷಣದ ಕೊನೆಯಲ್ಲಿ ಎಷ್ಟೊಂದು ಜನ ಶಿಕ್ಷಣವನ್ನು ಮುಂದುವರಿಸದೆ ಹೋಗುತ್ತಾರೆ ಎಂಬುದನ್ನು ಗಮನಿಸಿದರೆ ಇಂಗ್ಲಿಷ್ ಶಿಕ್ಷಣದ ಅಪವ್ಯಯ ನಮಗೆ ತಿಳಿಯುತ್ತದೆ. ಇಂಗ್ಲಿಷ್ ನಮಗೆ ಪ್ರಪಂಚಕ್ಕಿರುವ ಕಿಟಕಿ. ಅಂದರೆ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇಂಗ್ಲಿಷ್ ಬೇಕು. ಯಾಕಂದರೆ ಇಂಗ್ಲಿಷ್ ಇವತ್ತು ಪ್ರಾಪಂಚಿಕ ಭಾಷೆಯಾಗಿದೆ, ಇಂಗ್ಲಿಷನ್ನು ಕಲೀಲೇಬೇಕು. ಭಾರತದಲ್ಲಿ ಕೂಡ ಹಾಗೆ ಇಂಗ್ಲಿಷ್ ಕಲಿಯುವಂಥದ್ದು ಅನಿವಾರ್ಯ ಆಗಿಬಿಟ್ಟಿದೆ. ಅದನ್ನು ವಿರೋಧಿಸುವಂಥದ್ದಲ್ಲ ಇಂಗ್ಲಿಷನ್ನು. ಅದರಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಇಂಗ್ಲಿಷನ್ನು ಮುಂದೆ ಇಟ್ಟುಕೊಂಡು ಕನ್ನಡವನ್ನು ನಾಶ ಮಾಡಬಾರದು ಅಂತ ಅಷ್ಟೇ. ಹಾಗೆಂದು ಅದನ್ನು ತಲೆಯ ಮೇಲೆ ಹೇರಿಕೊಳ್ಳಬಾರದು. ಇಂಗ್ಲಿಷ್ ಒಂದೇ, ಇಂಗ್ಲಿಷ್ ಇದ್ರೆ ಬದುಕಲಿಕ್ಕೆ ಸಾಧ್ಯ, ಇಂಗ್ಲಿಷ್ ಇದ್ರೆ ಅನ್ನ ಸಿಗುತ್ತದೆ, ಈ ರೀತಿಯ ಮನೋಭಾವನೆ ಇರಬಾರದು. ಆದರೆ ನಮ್ಮ ದುರ್ದೈವ ಅಂತ ಹೇಳ್ತಾರೆ ಇವರು. ಏನು ಅಂತ ಹೇಳಿದ್ರೆ, ಇಂಗ್ಲಿಷ್ ನಿಜವಾದ ಸಾರ್ಥಕವಾದಂಥ ಉಪಯೋಗ ಆಗುತ್ತಾ ಇಲ್ಲ, ಅದು ಕೇವಲ ಪ್ರತಿಷ್ಠೆಯ ಪ್ರಶ್ನೆ. ಏನು, ಇಂಗ್ಲಿಷ್ ಮಾತಾಡಿದ್ರೆ ನನ್ನ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ತಂದೆ ತಾಯಿಯರು ಅದನ್ನು ಯೋಚನೆ ಮಾಡ್ತಾರೆ. ನಮ್ಮ ಮಕ್ಕಳು ಇಂಗ್ಲಿಷಲ್ಲಿ ಮಾತಾಡ್ತಾ ಇದ್ರೆ ಅವರಿಗೆ ಖುಷಿ. ಒಂದು ತಾಯಿ ತನ್ನನ್ನು ಅಮ್ಮ ಅಂತ ಕರೆಯುವ ಬದಲು ಮಗು ಬಂದು ಮಮ್ಮಿ ಅಂತ ಕರೆದ್ರೆ ಆ ತಾಯಿಗೆ ಆಗುವ ಆನಂದ ಶ್ರೇಷ್ಠ. ಮಗಳು ಇಂಗ್ಲಿಷ್ ಮಾತನಾಡ್ತಾರೆ ಅಂತ ಹೇಳ್ಕೊಂಡ್ಬಿಟ್ಟು ಒಟ್ಟಿನಲ್ಲಿ ಪ್ರತಿಷ್ಠೆ, ನನ್ನ ಮಗ ಇಂಗ್ಲಿಷ್ ಮಾತನಾಡ್ತಾನೆ, ಅಷ್ಟೇ ಸಾಕು. ಬೇರೆ ನಾವು ವ್ಯಕ್ತಿತ್ವ ಬೆಳವಣಿಗೆ ಆಗಿದೆ ಅದನ್ನು ಯೋಚಿಸ್ಲಿಕ್ಕೆ ಹೋಗುವುದಿಲ್ಲ. ಒಟ್ಟಿನಲ್ಲಿ ಪ್ರತಿಷ್ಠೆ, ಇಂಗ್ಲಿಷ್ ಮಾತಾಡಿದ್ರೆ ಸಾಕು ನಾವು ದೊಡ್ಡ ವ್ಯಕ್ತಿಗಳಾಗುತ್ತೇವೆ ಅನ್ನುವಂಥದ್ದು. ಯಾವ ಭಾಷೆಯನ್ನು ಮಾತನಾಡುವುದರ ಮೂಲಕವೂ ದೊಡ್ಡ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅಮೆರಿಕ, ಇಂಗ್ಲೆಂಡ್ಗಳಲ್ಲಿ ಭಿಕ್ಷುಕರು ಕೂಡ ಇಂಗ್ಲಿಷನ್ನೇ ಮಾತನಾಡ್ತಾರೆ, ಹಾಗಂತ ಅವರು ದೊಡ್ಡ ವ್ಯಕ್ತಿಗಳು. ಆದ್ದರಿಂದ ಒಂದು ಭಾಷೆಯನ್ನು ಮಾತನಾಡಿದ ಮಾತ್ರಕ್ಕೆ ಅವರು ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಕಾನ್ವೆಂಟ್ಗಳ ಶಿಕ್ಷಣದಲ್ಲಿ ಅದು ಗಿಣಿಪಾಠವಾಗಿ ನಮ್ಮ ಬಾಲಕಿಯರು ಒಂದು ಕೃತಕ ವ್ಯಕ್ತಿತ್ವವನ್ನು ಮೂಡಿಸ್ತಾ ಇದೆ. ಕಾನ್ವೆಂಟ್ ಶಿಕ್ಷಣ ಅಂತ ಕರಿತೇವೆ ನಾವು. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಗಿಳಿಪಾಠ, ಬೈ ಹಾರ್ಟ್ ಮಾಡಿದ ಹಾಗೆ ಇಂಗ್ಲಿಷನ್ನು ಒಪ್ಪಿಸುವಂಥದ್ದು. ನಿಜವಾಗಿ ಆ ಮಕ್ಕಳಿಗೆ ಏನು ಮಾತಾಡಬೇಕು, ಹೃದಯದಿಂದ ಮಾತಾಡಬೇಕು ಗೊತ್ತಿಲ್ಲ. ಆದರೆ ಶಾಲೆಯಲ್ಲಿ ಟೀಚರ್ ಹೇಳಿಕೊಟ್ಟಿದ್ದಾರೆ, ಇದೇ ರೀತಿ ಮಾತಾಡಬೇಕು, ಇದೇ ರೀತಿ ಅಂತ ಹೇಳ್ಕೊಂಡ್ಬಿಟ್ಟು ಆ ರೀತಿ ಆಗಿಬಿಟ್ಟಿದೆ. ಅದು ಕೃತಕ ವ್ಯಕ್ತಿತ್ವವಾಗಿದೆ ಒಂದು ರೀತಿಯಲ್ಲಿ. ಆ ಇಂಗ್ಲಿಷ್ ಮಾತಾಡೋದು ನೋಡುವಾಗ ಅವರು ಹೃದಯಪೂರ್ವಕವಾಗಿ ಮಾತಾಡ್ತಾ ಇಲ್ಲ, ಕೃತಕವಾದಂಥ ಒಂದು ವ್ಯಕ್ತಿತ್ವ, ಸ್ವಾಭಾವಿಕವಾದ ವ್ಯಕ್ತಿತ್ವ ಅಲ್ಲಿ ಕಾಣಿಸೋದಿಲ್ಲ. ಈ ಬಗೆಯ ಶಿಕ್ಷಣವೇ ಪರಮಶ್ರೇಷ್ಠವಾದ ನಮ್ಮಲ್ಲಿ ಅನೇಕರು ಭ್ರಮಿಸಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಮಕ್ಕಳು ಇಂಗ್ಲಿಷಲ್ಲಿ ಮಾತಾಡಿದರೆ ಅವರು ಅತ್ಯುತ್ತಮ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ. ಈ ಭಾವನೆ ನಮ್ಮಲ್ಲಿ ಅನೇಕರಿಗಿದೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳು ಇಂಗ್ಲಿಷ್ ಕಲೀಲಿಕ್ಕೆ ಹೋಗ್ತಾ ಇದ್ದಾರೆ, ಅದೊಂದು ಖುಷಿ. ಹೇಳಿಕೊಂಡು ತಿರುಗಾಡುವಂಥ ಜನರು ಕೂಡ ಇದ್ದಾರೆ. ಇದು ಕೇವಲ ಒಂದು ಪೊಳ್ಳು ಪ್ರತಿಷ್ಠೆ ಅಷ್ಟೇ. ಇಂಗ್ಲಿಷ್ ನಮಗೆ ಬೇಕು ಖಂಡಿತವಾಗ್ಲೂ, ಬೇಡ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ, ನಿಜ. ಆದರೆ ಎಷ್ಟು ಬೇಕು, ಹೇಗೆ ಬೇಕು ಅನ್ನುವಂಥ ಮಾತ್ರ ಯಾರು ಯೋಚಿಸಿಲ್ಲ. ಇಂಗ್ಲಿಷ್ ಎಷ್ಟು ಬೇಕು ಅಂತ ಯಾರು ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಒಟ್ಟಿನಲ್ಲಿ ಇಂಗ್ಲಿಷ್ ಬೇಕಷ್ಟೇ. ಹೇಗೆ ಬೇಕು, ಎಲ್ಲಿ ಉಪಯೋಗ ಮಾಡಬೇಕು, ಈಗಿನ ಕಾಲದಲ್ಲಿ ಹೇಳುವಂಥದ್ದು ಮನೆಗೆ ಹೋಗಿ ಇಂಗ್ಲಿಷನ್ನು ಮಾತಾಡಬೇಕು, ಈ ರೀತಿ ಹೇಳುವವರಿದ್ದಾರೆ. ಆದರೆ ಎಲ್ಲಿ ಬೇಕು ಇಂಗ್ಲಿಷ್? ಆ ಮಕ್ಕಳು ಮನೆಯಲ್ಲೇ ಹೋಗಿ ಇಂಗ್ಲಿಷ್ ಮಾತಾಡಿದರೆ ಹಾಗಾದರೆ ಮಾತೃಭಾಷೆಯನ್ನು ಕಲಿಯುವುದು ಯಾವಾಗ? ಮಾತೃಭಾಷೆ ಅನ್ನುವಂಥ ಜಾಗದಲ್ಲಿ ಬರೆದಿರ್ತಾರೆ ಅವರ ಮಾತೃಭಾಷೆ ಹೆಸರು, ಆದರೆ ಆ ಮಾತೃಭಾಷೆ ಬಾರದೆ ಹೋದರೆ ಏನು ಪ್ರಯೋಜನ ಉಂಟು? ಹೀಗೆ ಮಕ್ಕಳು ಯಾವುದೇ ಇಂಗ್ಲಿಷನ್ನೇ ಮಾತನಾಡ್ತಾ ಹೋದರೆ ಈ ದೇಶದಲ್ಲಿರುವಂಥ ಅದೆಷ್ಟು ಭಾಷೆಗಳು ಮುಂದಿನ ಜನಾಂಗಕ್ಕೆ ಹೋಗುವುದೇ ಇಲ್ಲ, ಅವುಗಳು ನಾಶವಾಗಿ ಹೋಗ್ತವೆ. ಆದ್ದರಿಂದ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂಗ್ಲಿಷ್ ಯಾಕೆ ಬೇಕು, ಎಷ್ಟು ಬೇಕು, ಆ ರೀತಿ ಅರ್ಥ ಮಾಡಿಕೊಂಡು ಅದನ್ನು ಬಳಕೆ ಮಾಡಬೇಕು. ಶಾಲಾ ಶಿಕ್ಷಣದ ಕೊನೆಯಲ್ಲಿ ಎಷ್ಟು ಜನ ಶಾಲೆ ಬಿಡ್ತಾರೆ, ಇದೇ ಆಂಗ್ಲ ಮಾಧ್ಯಮದಲ್ಲಿ ಕಲಿಯುವಂಥ ಮಕ್ಕಳು ಅಥವಾ ಇಂಗ್ಲಿಷನ್ನು ಚೆನ್ನಾಗಿ ಮಾತನಾಡಲಿಕ್ಕೆ ಕಲಿತಂತಹ ಮಕ್ಕಳು ಅದೆಷ್ಟು ಜನ ಅರ್ಧದಲ್ಲಿ ಶಾಲೆ ಬಿಡುವುದಿಲ್ಲ. ಅದೆಷ್ಟು ಜನ ಇಂಗ್ಲಿಷ್ ಮೀಡಿಯಂಗೆ ಹೋಗುವಂಥ ಮಕ್ಕಳು ಅರ್ಧದಲ್ಲಿ ಶಾಲೆ ಬಿಟ್ಟು ಗಾರೆ ಕೆಲಸಕ್ಕೂ ಅಥವಾ ಯಾವುದೋ ಸಣ್ಣ ಪುಟ್ಟ ಊರಿನಲ್ಲಿರುವಂಥ ಕಾರ್ಖಾನೆಗಳಿಗೆ ಕೆಲಸ ಮಾಡಲಿಕ್ಕೆ ಹೋಗುವುದಿಲ್ಲ. ಇಂಥ ಕೆಲಸಗಳಿಗೆ ಇಂಗ್ಲಿಷ್ ಬೇಕಾ? ಇದನ್ನು ಅಪವ್ಯಯ ಅಂತ ಕರೆಯುವಂಥದ್ದು.
ಒಟ್ಟಿನಲ್ಲಿ ಮಕ್ಕಳ ಮೇಲೆ ಬಲಾತ್ಕಾರವಾಗಿ ಇಂಗ್ಲಿಷನ್ನು ಹೇರಲಾಗುತ್ತಾ ಇದೆ. ಮಕ್ಕಳಿಗೆ ಅಗತ್ಯ ಉಂಟೋ ಇಲ್ವೋ ಯಾವುದನ್ನು ಗಮನಿಸುವವರಿಲ್ಲ. ಕನ್ನಡ ಬೇಡ ಅಥವಾ ಪ್ರಾದೇಶಿಕ ಭಾಷೆ ಬೇಡ, ಇಂಗ್ಲಿಷನ್ನೇ ಓದು, ಇಂಗ್ಲಿಷಲ್ಲೇ ಮಾತನಾಡು, ಇಂಗ್ಲಿಷನ್ನೇ ಬರಿ, ಇಷ್ಟೇ. ಅಂದ್ರೆ ಇಂಗ್ಲಿಷ್ ಮಾತಾಡಿದ ಮಾತ್ರಕ್ಕೆ ಯಾರು ಬುದ್ಧಿವಂತರಲ್ಲ. ಇಂಗ್ಲಿಷ್ ಮಾತಾಡಿದ ಮಾತ್ರಕ್ಕೆ ಎಲ್ಲರಿಗೂ ಕೆಲಸ ಸಿಗುವುದಿಲ್ಲ. ಕೆಲಸ ಅನ್ನುವಂಥದ್ದು ಸಿಗುವಂಥದ್ದು ನಮ್ಮಲ್ಲಿರುವಂತಹ ಪ್ರತಿಭೆಯ ಮೇಲೆ ಇದೆ. ನಾವು ಯಾವ ಭಾಷೆಯಲ್ಲಿ ಓದ್ತೇವೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಓದಿದ್ದನ್ನ ಎಷ್ಟು ಅರ್ಥ ಮಾಡಿಕೊಂಡಿದ್ದೇವೆ ಅನ್ನುವಂಥದ್ದು ಮುಖ್ಯ. ನಾವು ಮಾತಾಡಿದ್ದು ಇನ್ನೊಬ್ಬರ ಹತ್ರ ಮಾತಾಡುವಾಗ ಯಾವ ಭಾಷೆಯಲ್ಲಿ ಮಾತಾಡ್ತೇವೆ ಅನ್ನುವಂಥದ್ದು ಮುಖ್ಯ ಅಲ್ಲ. ನಾವು ಮಾತಾಡಿದ್ದು ನಮ್ಮ ಎದುರುಗಡೆ ಇರುವವರಿಗೆ ಎಷ್ಟು ಅರ್ಥವಾಗಿದೆ ಅನ್ನುವಂಥದ್ದು ಮುಖ್ಯ. ನಮ್ಮ ಎದುರುಗಡೆ ನಿಂತಿರುವವನಿಗೆ ಇಂಗ್ಲಿಷ್ ಅರ್ಥವೇ ಆಗುವುದಿಲ್ಲ, ಅಂತವನ ಹತ್ರ ಉದ್ದ ಹಾಕಿ ಇಂಗ್ಲಿಷಲ್ಲಿ ಮಾತಾಡಿ ಏನು ಪ್ರಯೋಜನ? ಅವನಿಗೆ ಅರ್ಥವಾಗುವ ಭಾಷೆಯಲ್ಲಿ ಮಾತನಾಡಬೇಕು. ಇದು ನಾವು ಅರ್ಥ ಮಾಡಿಕೊಳ್ಬೇಕಾದಂತ ವಿಚಾರ. ಇದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನಾವು ಎಡವಿದ್ದೇವೆ. ಆದ್ದರಿಂದ ಸಾಮೂಹಿಕವಾಗಿ ಮುಗಿಬೀಳುತ್ತಾ ಇದ್ದಾರೆ ಜನ. ಏನು ಇಂಗ್ಲಿಷ್ ಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಇದರ ಮಧ್ಯೆ ಕನ್ನಡ ಪಕ್ಕಕ್ಕೆ ಸರಿಸಲ್ಪಡ್ತಾ ಉಂಟನ್ನುವಂಥದ್ದು ಹಾಮಾನಾಯಕ್ ಅವರ ಒಂದು ಆತಂಕವೂ ಹೌದು ಅಥವಾ ಅಸಹಾಯಕ ಯೋಚನೆ. ಇದರೊಂದಿಗೆ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಉಳಿದ ವಿಷಯಗಳನ್ನು ನೋಡುವ. ಧನ್ಯವಾದಗಳು. Don't forget to like our video and subscribe our YouTube channel for all the updates.